ಒಂದ್ ಕಡೆ ಕ್ಯೂಟ್ ಲವ್ ಸ್ಟೋರಿ, ಮತ್ತೊಂದು ಕಡೆ ಅವಳನ್ನ ಹುಡುಕಿಕೊಂಡು ದೇಶ ಬಿಟ್ಟು ಹೋದ್ಮೇಲೆ ಗೊತ್ತಾಗುತ್ತೆ ಅವಳ ಅಸ್ಲಿಯತ್ತು. ಮುಖದ ಮೇಲೆ ಲವ್ವರ್ಗೆ ಮತ್ತೊಬ್ಬ ಕಿಸ್ ಮಾಡ್ತಾ ಇರೋದಂತೂ ನೋಡೋಕೆ ಆಗಲ್ಲ. ಇಷ್ಟೆಲ್ಲ ಒನ್ ಸೈಡ್ ಸ್ಟೋರಿ, ಆದರೆ ಮತ್ತೊಂದು ರಿಯಾಲಿಟಿ ಊಹಿಸೋಕು ಸಾಧ್ಯ ಇಲ್ಲ. ಅಂತಹ ಬ್ಯಾಕ್ ಗ್ರೌಂಡ್ ಇರುವ ಹುಡುಗಿಯ ಸಹವಾಸಕ್ಕೆ ಸಿಕ್ಕಿ ನಮ್ಮ ಲವ್ವರ್ ಬಾಯ್ ಮೋಸ್ಟ್ ವಾಂಟೆಡ್ ಆಗ್ತಾನೆ. ಹಾಗಾದ್ರೆ ಕೊನೆಗೆ ಕನ್ಕ್ಲೂಷನ್ ಏನಂತ ಘೋಸ್ಟೆಡ್ ಎಂಬ ಮೂವಿಯ ಸ್ಟೋರಿಯಲ್ಲಿ ನೋಡೋಣ. ಮೂವಿ ಶುರು ಆದಾಗ ಒಬ್ಬಳು ಸ್ಯಾಡಿ ಅಂತ ಹುಡುಗಿ ಹೋಗ್ತಾ ಇರ್ತಾಳೆ. ಅವಳು ಸದ್ಯಕ್ಕೆ ಅವಳ ಕೋಲಿಗ್ನ ಕಾರಣದಿಂದ ಸ್ವಲ್ಪ ಮೆಂಟಲಿ ಅನ್ಸ್ಟೇಬಲ್ ಆಗಿರ್ತಾಳೆ. ಅದಕ್ಕೆ ಅಂತಾನೆ ಸೈಕೇಟ್ರಿಸ್ಟ್ ಹತ್ತಿರ ಕನ್ಸಲ್ಟ್ ಮಾಡ್ತಾ ಇರ್ತಾಳೆ. ಆ ಡಾಕ್ಟರ್ ಇವಳು ಅಪಾಯಿಂಟ್ಮೆಂಟ್ ಮಿಸ್ ಮಾಡಿಕೊಳ್ತಾ ಇದ್ದಾಳೆ ಅಂತ ಪದೇ ಪದೇ ಫೋನ್ ಮಾಡಿ ಕೇಳ್ತಾ ಇದ್ರೆ ಇವಳು ಪ್ರಕೃತಿ ನನ್ನನ್ನ ಕರೀತಾ ಇದೆ, ಹಾಗಾಗಿ ಹೊಸತನ್ನ ಹುಡುಕಿಕೊಂಡು ಹೋಗ್ತಿದ್ದೇನೆ ಅಂತ ಹೇಳ್ತಾಳೆ. ಡಾಕ್ಟರ್ ಅವಳನ್ನ ಕನ್ವಿನ್ಸ್ ಮಾಡೋಕೆ ತುಂಬಾನೇ ಪ್ರಯತ್ನ ಮಾಡ್ತಾಳೆ. ಸ್ಯಾಡಿಗೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ಅವಳನ್ನ ಬೇರೆದರಲ್ಲಿ ಇನ್ವಾಲ್ವ್ ಆಗಿಟ್ಟುಕೊಳ್ಳುವ ಹಾಗೆ ಲೈಫ್ ಲೀಡ್ ಮಾಡೋಕೆ ಡಾಕ್ಟರ್ ಸಜೆಸ್ಟ್ ಮಾಡ್ತಾಳೆ. ಅದಕ್ಕೆ ಸ್ಯಾಡಿಯ ಪ್ರೊಫೆಷನಲ್ ಸಪೋರ್ಟ್ ಇರಲಿಲ್ಲ. ಯಾಕೆಂದ್ರೆ ಅವಳ ಕೆಲಸದ ಕಾರಣ ಮನೆಗೆ ಬರೋದೇ ತಿಂಗಳಿಗೊಮ್ಮೆ ಆಗಿದ್ದರಿಂದ ಪ್ರಾಣಿ ಪಕ್ಷಿ ಸಾಗಿಕೊಂಡು ಇರೋದು ಇಂಪಾಸಿಬಲ್ ಆಗಿತ್ತು. ಹಾಗಾಗಿ ಅವಳಿಗೆ ಗಿಡ ಸಾಕುವ ಯೋಚನೆ ಬರುತ್ತೆ. ಇನ್ನು ಇವನ ಹೆಸರು ಕೋಲ್ ಟರ್ನರ್ ಅಂತ. ಫ್ಯಾಮಿಲಿ ಬಿಸ್ನೆಸ್ ಅಂತ ಗಿಡಗಳನ್ನ ಮಾರಾಟ ಮಾಡ್ತಿದ್ದ. ಅಂದ್ರೆ ಇವನಿಗೆ ಗಿಡಗಳ ಬಗ್ಗೆ ತುಂಬಾನೇ ನಾಲೆಜ್ ಇತ್ತು. ಅವನ ಹತ್ತಿರ ಇರುವ ವಸ್ತುಗಳು ಮರೆತು ಕಳೆದು ಹೋಗೋದು ಕಾಮನ್ ಆಗಿತ್ತು. ಹಾಗಾಗಿ ಅವನು ಎಲ್ಲದರ ಮೇಲೂ ಟ್ರ್ಯಾಕರ್ ಫಿಕ್ಸ್ ಮಾಡಿಕೊಂಡಿದ್ದ. ಅವನ ಫ್ರೆಂಡ್, ನೀನು ಟ್ರ್ಯಾಕರ್ ಇಲ್ಲದೆ ಏನು ಮಾಡೋಕೆ ಸಾಧ್ಯ ಇಲ್ಲ, ನಿನಗೂ ಒಂದು ಅಂಟಿಸಿ ಇಟ್ಕೋ, ಯಾವಾಗಲಾದ್ರೂ ಉಪಯೋಗಕ್ಕೆ ಬರುತ್ತೆ ಅಂತ ಛೇಡಿಸ್ತಾನೆ. ಅದಕ್ಕೆ ಟರ್ನರ್ ಕೂಡ, ಕೇಳಿದ್ರೆ ನಿನಗೂ ಒಂದು ಕೊಡ್ತಿದ್ದೆ, ಕೂದಲಿಗೆ ಹಾಕಿ ಇಟ್ಕೊಂಡಿದ್ರೆ ಉದುರಿ ಹೋದರೂ ಗೊತ್ತಾಗ್ತಿತ್ತು ಅಂತ ಹೇಳಿ ಅವನ ಬಾಯಿ ಮುಚ್ಚಿಸ್ತಾನೆ. ಅದೇ ಪ್ಲಾಂಟ್ ಮಾರ್ಕೆಟ್ಗೆ ಸ್ಯಾಡಿ ಕೂಡ ಬಂದಿರ್ತಾಳೆ. ಅವಳು ಒಂದು ಗಿಡವನ್ನ ಪರ್ಚೇಸ್ ಮಾಡಿ ಬಿಲ್ ಮಾಡಿಸೋಕೆ ಟರ್ನರ್ ಹತ್ತಿರಕ್ಕೆ ತಂದು ಕೊಡ್ತಾಳೆ. ಅವಳ ಮುಖದಲ್ಲಿ ಇದ್ದ ಸ್ಮೈಲ್ಗೆ ಒಂದು ಸಲಕ್ಕೆ ಟರ್ನರ್ ಕಳೆದು ಹೋಗಿ ಬಿಡ್ತಾನೆ. ನಂತರ ರಿಯಾಲಿಟಿಗೆ ವಾಪಸ್ ಆಗಿ ಆ ಗಿಡದ ಬಗ್ಗೆ ಸುಮಾರಷ್ಟು ವಿಷಯಗಳನ್ನ ಹೇಳ್ತಾನೆ. ಇದರಿಂದ ತಕ್ಕ ಮಟ್ಟಿಗೆ ಅವಳು ಇಂಪ್ರೆಸ್ ಆಗ್ತಾಳೆ. ಆದರೆ ಆ ಗಿಡ ಸಾಕೋಕು ಅವಳ ಪ್ರೊಫೆಷನ್ ಅಡ್ಡಿ ಮಾಡ್ತಿತ್ತು. ಆ ಗಿಡಕ್ಕೆ ಡೈಲಿ ನೀರು ಕೊಡಬೇಕಿತ್ತು, ಆದರೆ ಅದು ಇವಳಿಂದ ಸಾಧ್ಯ ಇಲ್ಲ. ಹಾಗಾಗಿ ಟರ್ನರ್ ಅವಳಿಗೆ ವಾರಕ್ಕೊಮ್ಮೆ ನೀರು ಕೊಟ್ಟರೆ ಬದುಕಿ ಉಳಿಯುವಂತಹ ಗಿಡ ಕೊಡ್ತಾನೆ. ಅದು ಅವಳಿಗೆ ಸರಿ ಆಗಲ್ಲ. ಹೀಗೆ 2 ವಾರಕ್ಕೆ ನೀರು ಕೊಟ್ಟರೂ ಸಾಕಾಗುವಂತಹ ಗಿಡ ಕೂಡ ಅವಳಿಗೆ ಸರಿ ಹೊಂದಲ್ಲ. ಅವಳು 2-3 ತಿಂಗಳಿಗೊಮ್ಮೆ ನೀರು ಕೊಟ್ಟರೆ ಜೀವಂತ ಇರುವ ಗಿಡವನ್ನ ಕೇಳ್ತಾ ಇದ್ದಳು. ಅದಕ್ಕೆ ಈ ಸಸ್ಯ ಪ್ರೇಮಿಗೆ ಇರಿಟೇಟ್ ಆಗುತ್ತೆ. ಹಂಗಿದ್ಮೇಲೆ ನಿನಗೆ ಇಲ್ಲಿ ಸಿಗೋ ಗಿಡದ ಅವಶ್ಯಕತೆ ಇಲ್ಲ, ನಿನಗೆ ಬೇಕಾಗಿರೋದು ಪ್ಲಾಸ್ಟಿಕ್ ಗಿಡ, ಅದನ್ನ ತಂದು ಸಾಕು, ವರ್ಷ ಆದ್ರೂ ಹಂಗೆ ಇರುತ್ತೆ ಅಂತ ಹೇಳ್ತಾನೆ. ಅದರಿಂದ ಸ್ಯಾಡಿಗೂ ಸಿಟ್ಟು ಬರುತ್ತೆ. ಕಸ್ಟಮರ್ ಜೊತೆ ಹೇಗೆ ಬಿಹೇವ್ ಮಾಡಬೇಕು ಅಂತ ಗೊತ್ತಿಲ್ಲದಿದ್ರೆ ಯಾಕೆ ಅಂಗಡಿ ಇಟ್ಕೊಂಡು ಕೂತಿದ್ದೀಯಾ ಅಂತ ದಬಾಯಿಸ್ತಾಳೆ. ನಂತರ ಅವರನ್ನ ಸಮಾಧಾನ ಮಾಡೋಕೆ ಬಂದ ಟರ್ನರ್ನ ಅಮ್ಮನ ಮೇಲೂ ಅವನ ಬಗ್ಗೆ, ನಿಮ್ಮ ಕ್ಯಾಶಿಯರ್ ಸರಿ ಇಲ್ಲ, ಕೆಲಸದಿಂದ ಕಿತ್ತು ಹಾಕಿ ಅಂತ ಕಂಪ್ಲೇಂಟ್ ಕೊಡ್ತಾಳೆ. ಅವಳು ಅಲ್ಲಿಂದ ಹೋದ ನಂತರ ಅಮ್ಮನ ತಲೆಯಲ್ಲಿ ಬೇರೇನೋ ಓಡ್ತಾ ಇತ್ತು. ಟರ್ನರ್ ಮೊದಲಿಗೆ ಫ್ಲರ್ಟಿಂಗ್ ಮಾಡ್ತಾ ಇದ್ದಿದ್ದನ್ನು ಅಮ್ಮ ಕಂಡಿದ್ಲು. ಹಾಗಾಗಿ ಬಿಟ್ಟೋಗಿರೋ ಎಕ್ಸ್ ನ ಮರೆಯೋಕೆ ಇವಳ ಜೊತೆ ಮೂವ್ ಆನ್ ಆಗೋ ಅಂತ ಸಜೆಸ್ಟ್ ಮಾಡ್ತಾಳೆ. ಇದು ಅವನಿಗೂ ಸರಿ ಅನ್ನಿಸಿ ಅಲ್ಲಿಂದ ಕಾರ್ ಹತ್ತಿ ಹೋಗ್ತಾ ಇರುವ ಸ್ಯಾಡಿಯನ್ನು ತಡೆದು ಸಾರಿ ಕೇಳ್ತಾನೆ. ಆಗಲೇ ವಾದ ವಿವಾದ ಮಾಡ್ತಾ ಅವಳಿಗೆ ವಾಪಸ್ ಕಳ್ಳಿಯನ್ನು ಕೊಟ್ಟು ಕಳಿಸುವವನಾಗಿದ್ದ. ಅದಕ್ಕೂ ಸೇರಿಸಿ ಸಾರಿ ಕೇಳಿ ಅಲ್ಲಿಂದ ಹೊರಟಿದ್ದ. ಅದೇ ಸಮಯಕ್ಕೆ ಸ್ಯಾಡಿಗೂ ಇಮೋಷನಲ್ ಸಪೋರ್ಟ್ ಬೇಕಿತ್ತು ಅಂತ ಅನಿಸುತ್ತೆ. ಅವನನ್ನ ವಾಪಸ್ ಕರೆದು ಕಾಫಿಗೆ ಇನ್ವೈಟ್ ಮಾಡ್ತಾಳೆ. ಇಬ್ಬರು ಕಾಫಿ ಕುಡಿತಾ ತಮ್ಮ ತಮ್ಮ ಇಷ್ಟ ಕಷ್ಟದ ಬಗ್ಗೆ ಮಾತನಾಡಿಕೊಳ್ತಾರೆ. ಆಗ ಅವರಲ್ಲೇ ಯಾರು ಮೊದಲು ಸ್ಟೇಟ್ಸ್ ಕಂಪ್ಲೀಟ್ ಮಾಡ್ತಾರೆ ಅಂತ ಕಾಂಪಿಟಿಷನ್ ಬೀಳುತ್ತೆ. ಟರ್ನರ್ಗೆ ಅಸ್ತಮಾ ಚಿಕ್ಕದಾಗಿ ಇದ್ದಿದ್ದಕ್ಕೆ ಪಂಪ್ ಹೊಡೆದುಕೊಂಡು ಓಡೋಕೆ ಸುಲಭ ಆಗಲಿ ಅಂತ ಅದನ್ನ ಅವಳ ಬ್ಯಾಗ್ ಅಲ್ಲಿ ಹಾಕ್ತಾನೆ. ಆದರೂ ಸೋಲೋದು ಟರ್ನರೇ ಆಗಿದ್ದ. ಇನ್ನು ಸ್ಯಾಡಿ ತಾನೊಬ್ಬಳು ಆರ್ಟ್ ಎಂಥೂಸಿಯಾಸಿಸ್ಟ್ ಅಂತ ಹೇಳಿಕೊಂಡಿರ್ತಾಳೆ. ಆರ್ಟ್ ಡೀಲಿಂಗ್ ಮಾಡೋಕೆ ಸುಮಾರು ದೇಶಗಳನ್ನ ಸುತ್ತುತ್ತಾ ಇರಬೇಕಾಗುತ್ತೆ. ಹಾಗಾಗಿ ಮನೆಯಲ್ಲಿ ಇರೋದು ಕಡಿಮೆ ಅಂತ ಹೇಳಿದ್ದಳು. ಹೀಗೆ ಸಂಜೆವರೆಗೂ ತಿರುಗಾಡಿದ ಅವರು ಪಾರ್ಟಿ ಮುಗಿಸಿ ಮನೆಗೆ ಹೋಗುವಷ್ಟರಲ್ಲಿ ಕನೆಕ್ಟ್ ಆಗಿದ್ರು. ಇಬ್ಬರಲ್ಲೂ ಹೊಸ ಫೀಲಿಂಗ್ಸ್ ಶುರು ಆಗಿತ್ತು. ಅದನ್ನ ಈವ್ನಿಂಗ್ ಟೈಮ್ ಅಲ್ಲಿ ರೊಮ್ಯಾಂಟಿಕ್ ಪ್ಲೇಸ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡಿಕೊಳ್ತಾರೆ. ನಂತರ ಮನೆಗೆ ಬಂದು ಇಬ್ಬರು ಟಾಟಾ ಬಾಯ್ ಬಾಯ್ ಮಾಡಿಕೊಳ್ಳುವಾಗ ಇಷ್ಟಕ್ಕೆ ರಿಲೇಶನ್ಶಿಪ್ ನಿಲ್ಲಬಾರದು ಅಂತ ಅನಿಸುತ್ತೆ. ಇದು ಒನ್ ವೇ ಫೀಲಿಂಗ್ ಆಗಿರ್ಲಿಲ್ಲ. ಇಬ್ಬರ ಕಡೆಯಿಂದಲೂ ಒಂದೇ ಥಾಟ್ ಇತ್ತು. ಹಾಗಾಗಿ ತಡ ಮಾಡದೆ ಇಬ್ಬರು ಕನೆಕ್ಟ್ ಆಗ್ತಾರೆ. ಟರ್ನರ್ ಬೆಳಿಗ್ಗೆವರೆಗೂ ಅಲ್ಲೇ ಸ್ಟೇ ಆಗಿದ್ದ. ಮರುದಿನ ಮನೆಗೆ ಹೋದಾಗ ಅವನ ರಾತ್ರಿಯ ಹೋರಾಟದ ಬಗ್ಗೆ ಅಪ್ಪ ಅಮ್ಮ ಎಲ್ಲ ಕೇಳ್ತಾರೆ. ಮಗ ಕೊನೆಗೂ ಒಂದು ಲವ್ವಲ್ಲಿ ಬಿದ್ದು ದಡ ಸೇರಿಕೊಂಡ ಅಂತ ಅವರಿಗೆ ಖುಷಿಯಾಗಿತ್ತು. ಅದರಲ್ಲೂ ಅವನ ತಂಗಿಗೆ ಅವರ ಪ್ರೈವೇಟ್ ಫೋಟೋವನ್ನು ಅಣ್ಣ ತೆಕ್ಕೊಂಡು ಸೇವ್ ಮಾಡಿದ್ದು ನೋಡಿ ಮತ್ತೂ ಆಶ್ಚರ್ಯ ಆಗುತ್ತೆ. ಅವನನ್ನ ಈ ಪ್ರೈವೇಟ್ ಫೋಟೋ ಕ್ಯಾಪ್ಚರ್ ಮಾಡಿದ್ದು ಯಾಕೆ ಅಂತ ಕೇಳಿದಾಗ ಸದ್ಯಕ್ಕೆ ನಡೆದಿರೋ ಬೆಸ್ಟ್ ಮೂಮೆಂಟ್ ಆಗಿತ್ತು ಅದು, ಹಾಗಾಗಿ ಮೆಮೊರಿಗೆ ಇಟ್ಟುಕೊಂಡಿದ್ದೇನೆ ಅಂತ ಹೇಳ್ತಾನೆ. ಮಗನ ರಿಲೇಶನ್ಶಿಪ್ ಇಷ್ಟೊಂದು ಸೀರಿಯಸ್ ಅಂತ ತಿಳಿದಾಗ ಇದನ್ನೇ ಕಂಟಿನ್ಯೂ ಮಾಡಿಕೊಂಡಿರಲು ಅವನ ತಂದೆ ತಾಯಿ ಹೇಳ್ತಾರೆ. ಹಾಗಾಗಿ ಅವನು ಮತ್ತೆ ಅವಳಿಗೆ ಮೆಸೇಜ್ ಮಾಡ್ತಾ ಕಾಂಟ್ಯಾಕ್ಟ್ ಮಾಡಲು ಪ್ರಯತ್ನ ಮಾಡ್ತಾನೆ. ಆದರೆ ಆ ಕಡೆಯಿಂದ ಏನೂ ರಿಪ್ಲೈ ಬರಲ್ಲ. ಒಂದಿನ ನೋಡ್ತಾನೆ, 2 ದಿನ ನೋಡ್ತಾನೆ. ಇವನು ಎಷ್ಟೇ ಮೆಸೇಜ್ ಮಾಡಿದ್ರು ಅವಳು ನೋಡೋದು ಇಲ್ಲ, ವಾಪಸ್ ರೆಸ್ಪಾನ್ಸ್ ಕೂಡ ಮಾಡಲ್ಲ. ಅವಳನ್ನ ಮರೆಯೋಕೆ ಇವನ ಹತ್ತಿರ ಆಗಲ್ಲ. ಫಾರ್ಮಿಂಗ್ ಮಾಡಬೇಕಾದ್ರೆ, ಗಾರ್ಡನಿಂಗ್ ಮಾಡಬೇಕಾದ್ರೆ ಎಲ್ಲ ಅವಳದ್ದೇ ಚಿಂತೆ. ಫೋನ್ ಬಂದ್ರೆ ಅವಳೇ ಮಾಡಿದ್ದ
ಮಾಡಿದ್ದಾಳೋ ಅಂತ ಅನಿಸ್ತಿತ್ತು. ಈ ಹುಡುಗ ಒಂದಿನ ಸಿಕ್ಕಿದ ಹುಡುಗಿಗಾಗಿ ವಿರಹ ವೇದನೆಯಿಂದ ಬೆಂದು ಬಿಡ್ತಾನೆ. ಇವನ ಈ ಅವಸ್ಥೆ ಕಂಡು ತಂಗಿಗೆ ಆ ಹುಡುಗಿ ಅವಾಯ್ಡ್ ಮಾಡ್ತಿರಬಹುದು ಅಂತ ಅನಿಸ್ತಾ ಇತ್ತು. ಆದರೂ ಇವನು ಒಂದು ಹೋಪ್ ಇಟ್ಕೊಂಡಿದ್ದ. ಹಾಗೆ ಒಂದಿನ ಕೆಲಸ ಮಾಡ್ತಾ ಇದ್ದಾಗ ಅವನಿಗೆ ಉಸಿರಾಟದಲ್ಲಿ ವೇರಿಯೇಷನ್ ಆಗ್ತಿರೋದು ಗೊತ್ತಾಗಿ ಅವನ ತಂದೆ ಇನ್ಹೇಲ್ ಪಂಪ್ ಮಾಡಿಕೋ ಅಂತ ಹೇಳ್ತಾನೆ. ಆಗಲೇ ಟರ್ನರ್ಗೆ ಗೊತ್ತಾಗಿದ್ದು ಆ ದಿನ ಅವಳ ಬ್ಯಾಗ್ ಅಲ್ಲಿ ಇಟ್ಟ ಇನ್ಹೇಲರ್ ಅನ್ನು ವಾಪಸ್ ತಗೊಂಡಿಲ್ಲ ಅಂತ. ಇದರಿಂದ ಅವನಿಗೆ ಮತ್ತೊಂದು ಪ್ಲಾನ್ ಹೊಳೆಯುತ್ತೆ, ಅವಳನ್ನ ಟ್ರ್ಯಾಕ್ ಮಾಡೋದು. ಅವನಿಗೆ ಎಲ್ಲದಕ್ಕೂ ಟ್ರ್ಯಾಕರ್ ಅಂಟಿಸುವ ಅಭ್ಯಾಸ ಇದ್ದಿದ್ದಕ್ಕೆ ಅದಕ್ಕೂ ಒಂದು ಟ್ರ್ಯಾಕರ್ ಇತ್ತು. ಈಗ ಅದನ್ನ ಆನ್ ಮಾಡ್ತಾನೆ. ಲೊಕೇಶನ್ ನೋಡಿದ್ರೆ ಅದು ಇಂಗ್ಲೆಂಡ್ ನ ಲಂಡನ್ ಅಂತ ಕಾಣಿಸ್ತಾ ಇತ್ತು. ಅದಕ್ಕೆ ಅವನ ಅಮ್ಮ, ನೋಡು ಮಗನೇ, ಅವಳು ನಿನ್ನಿಂದ ದೂರ ಇರೋದಕ್ಕೆ ಇದೇ ಕಾರಣ. ಅವಳು ಬೇಕಂತ ಹೀಗೆ ಮಾಡಿದ್ದಲ್ಲ, ಕೆಲಸದಲ್ಲಿ ಬ್ಯುಸಿ ಇರೋದಕ್ಕೆ ನಿನ್ನನ್ನ ಕಾಂಟ್ಯಾಕ್ಟ್ ಮಾಡೋಕೆ ಆಗ್ಲಿಲ್ಲ ಅಂತ ಸಮಾಧಾನ ಮಾಡ್ತಾಳೆ. ಜೊತೆಗೆ ಈಗ ಅವಳಿದ್ದಲ್ಲೇ ಹೋಗಿ ಸರ್ಪ್ರೈಸ್ ಕೊಡು ಅಂತ ಹೇಳ್ತಾಳೆ. ಇದು ರೊಮ್ಯಾಂಟಿಕ್ ಆಗಿರುತ್ತೆ ಅಂತ ಅವನು ಒಪ್ಪಿಕೊಳ್ತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ ಟರ್ನರ್ ಲಂಡನ್ ನಲ್ಲಿದ್ದ. ಅವಳನ್ನ ಹುಡುಕಿಕೊಂಡು ಈಗ ಟವರ್ ಬ್ರಿಡ್ಜ್ ಗೆ ಬಂದಿದ್ದ. ಅಲ್ಲೇ ಅವಳ ಲೊಕೇಶನ್ ಶೋ ಆಗ್ತಿತ್ತು. ಇನ್ನೇನು ಅವಳನ್ನ ಹಿಡಿಯುವುದು ಒಂದೇ ಬಾಕಿ ಇತ್ತು. ಅದಕ್ಕೆ ಅಂತಾನೆ ಹೋಗ್ತಿದ್ದ. ಅಷ್ಟರಲ್ಲಿ ಒಂದಷ್ಟು ದಾಂಡಿಗರು ಅವನನ್ನ ಅಡ್ಡಗಟ್ಟಿ ಪ್ರಜ್ಞೆ ತಪ್ಪಿಸಿ ಕಿಡ್ನಾಪ್ ಮಾಡಿ ಬಿಡ್ತಾರೆ. ಪ್ರಜ್ಞೆ ಬಂದಾಗ ನಿಗೂಢ ಜಾಗದಲ್ಲಿದ್ದ. ಅವನನ್ನ ದೊಡ್ಡ ಗ್ಯಾಂಗ್ಸ್ಟರ್ ಗಳು ಕಿಡ್ನಾಪ್ ಮಾಡಿದ್ರು. ಯಾಕೆ ಅಂದ್ರೆ ಈ ಟರ್ನರ್ ಟ್ಯಾಕ್ಸ್ ಮ್ಯಾನ್ ಅಂತ ಅಂದುಕೊಂಡು. ಟ್ಯಾಕ್ಸ್ ಮ್ಯಾನ್ ಇಲ್ಲಿಯವರೆಗೆ ಅವರ ಇಲ್ಲಿಗಲ್ ದಂಧೆಗೆ ಅಡ್ಡಗಾಲು ಹಾಕಿರೋದು. ಜೊತೆಗೆ ತನ್ನ ಕೆಲಸಕ್ಕೆ ಅಡ್ಡಿ ಮಾಡಿದ್ದಾಳೆ ಅಂತ ಎಲೆನಾ ಎಂಬ ಹುಡುಗಿಯನ್ನ ಕೊಂದಿದ್ದು. ಎಲ್ಲವನ್ನೂ ಅಲ್ಲಿದ್ದ ವ್ಯಕ್ತಿ ಹೇಳ್ತಾನೆ. ನಾನು ಯಾವುದೇ ಟ್ಯಾಕ್ಸ್ ಮ್ಯಾನ್ ಅಲ್ಲ, ಒಬ್ಬ ರೈತ. ಹುಡುಗಿಯನ್ನ ಹುಡುಕಿಕೊಂಡು ಇಲ್ಲಿಗೆ ಬಂದಿದ್ದೇನೆ ಅಂತ ಟರ್ನರ್ ಹೇಳಿದರು. ಆ ವ್ಯಕ್ತಿ ಕೇಳಲ್ಲ. ಯಾವುದೋ ಪಾಸ್ಪೋರ್ಟ್ ಬಗ್ಗೆ ಕೇಳ್ತಾನೆ. ಅದಕ್ಕೂ ಟರ್ನರ್ ಹತ್ತಿರ ಉತ್ತರ ಇಲ್ಲ. ಇವನು ಯಾವುದಕ್ಕೂ ಬಾಯಿ ಬಿಡಲ್ಲ ಅಂತ ಆ ವ್ಯಕ್ತಿ ಟರ್ನರ್ ನನ್ನು ಟಾರ್ಚರ್ ಮಾಡುವ ಅಂತ ಯೋಚಿಸ್ತಾನೆ. ಮೊದಲಿಗೆ ಮುಖಕ್ಕೆ ಒಂದು ಪಂಚ್ ಮಾಡ್ತಾನೆ. ನಂತರ ಅಲ್ಲೇ ಸಾಕಿದ್ದ ಪಾಯ್ಸನಸ್ ಕೀಟಗಳಲ್ಲಿ ಲ್ಯಾಟಿನ್ ಅಮೆರಿಕಾದ ಬುಲೆಟ್ ಆಂಟ್ ಗಳನ್ನ ತಂದು ಅವನ ಮುಂದೆ ಇಟ್ಟು ಪಾಸ್ಕೋಡ್ ಹೇಳು, ಇಲ್ಲ ಅಂದ್ರೆ ಕತೆ ಗಂಭೀರ ಆಗತ್ತೆ ಅಂತ ಹೇಳ್ತಾನೆ. ಆದರೆ ಪಾಸ್ಕೋಡ್ ಹೇಳೋಕೆ ಇವನಿಗೆ ಗೊತ್ತಿರಬೇಕಲ್ಲ. ಹಾಗಾಗಿ ಟಾರ್ಚರ್ ಅನ್ನ ಬೇರೆ ಬೇರೆ ರೀತಿಯಲ್ಲಿ ಕೊಡುವುದಕ್ಕಾಗಿ ಮರ್ಡರ್ ಹಾರ್ನೆಟ್ ಅಂತ ಹೇಳ್ತಾ ಒಂದು ಹುಳವನ್ನ ತರ್ತಾನೆ. ಪಾಸ್ಕೋಡ್ ಹೇಳು, ಇಲ್ಲಾಂದ್ರೆ ಬಿಟ್ಟು ಕಚ್ಚಿಸಿ ಬಿಡ್ತೀನಿ ಅಂತ ಟರ್ನರ್ ಹತ್ತಿರ ಹೇಳ್ತಾನೆ. ಇನ್ನೇನು ಟರ್ನರ್ಗೆ ಅದರಿಂದ ಕಚ್ಚಿಸುವವನಾಗಿದ್ದ. ಅಷ್ಟರಲ್ಲಿ ಯಾರೋ ಬಾಗಿಲನ್ನ ಒಡೆದುಕೊಂಡು ಬಂದು ಅಲ್ಲಿದ್ದ ಪ್ರತಿಯೊಬ್ಬರನ್ನು ಕೊಂದು ಹಾಕ್ತಾರೆ. ನಂತರ ಬಂದಿದ್ದವರು ಯಾರು ಅಂತ ನೋಡಿದ್ರೆ ಟರ್ನರ್ನ ಪ್ರೇಮಿ ಸ್ಯಾಡಿ. ಅವಳು ಟರ್ನರ್ ನನ್ನು ಬಿಡಿಸಿಕೊಂಡು ಅವನ ಕೈಗೂ ಒಂದು ಗನ್ನು ಕೊಟ್ಟು ತನ್ನ ಹಿಂದಿಂದೇನೆ ತಗೊಂಡು ಹೋಗ್ತಾಳೆ. ಅವಳೊಬ್ಬಳು ಸ್ಪೈ ಅನ್ನೋದನ್ನ ಅವನ ಹತ್ತಿರ ನಂಬೋಕೆ ಆಗಲ್ಲ. ಅಲ್ಲಿ ನೋಡಿದ್ರೆ ಒಂದೊಂದು ದಿಕ್ಕಿಂದ ಒಂದೊಂದಷ್ಟು ಜನ ಬಂದು ಇವರಿಬ್ಬರ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ರು. ಸ್ಯಾಡಿ ಎಲ್ಲರನ್ನು ಗುಂಡು ಹೊಡೆದು ಕೊಂದು ಹಾಕ್ತಾ ಅವನನ್ನ ಸೇವ್ ಮಾಡ್ತಿರ್ತಾಳೆ. ಸದ್ಯಕ್ಕೆ ತಾನು ಎಲ್ಲಿದ್ದೇನೆ ಅಂತಾನೆ ಟರ್ನರ್ಗೆ ಇನ್ನೂ ಗೊತ್ತಾಗಿರ್ಲಿಲ್ಲ. ಸ್ಯಾಡಿ ನೋಡಿದ್ರೆ ಗುಂಡು ಹೊಡೆಯುತ್ತಾ ಟರ್ನರ್ ನನ್ನ ಎಳೆದುಕೊಂಡು ಹೋಗ್ತಿದ್ದಳು. ಗನ್ ಹಿಡಿಯುವಾಗ ಏನೋ ಶೂಟಿಂಗ್ ಬರುತ್ತೆ ಅಂತ ಟರ್ನರ್ ಹೇಳಿದ್ದ. ಆದರೆ ನಂತರ ಅಲ್ಲಿ ರಿಯಲ್ ಶೂಟಿಂಗ್ ನಡೆದಾಗ ಕೈಕಾಲು ನಡುಗಿ ಸ್ಯಾಡಿಯ ಹಿಂದೆ ಅಡಗಿಕೊಳ್ತಾನೆ. ಅವಳು ಅಲ್ಲಿದ್ದವರನ್ನೆಲ್ಲ ಖಾಲಿ ಮಾಡಿ ಸೇಫ್ ಆಗಿ ಇವನನ್ನ ಕರೆದುಕೊಂಡು ಹೊರಗೆ ಬರ್ತಾಳೆ. ಆ ಜಾಗ ಪಾಕಿಸ್ತಾನದ ಮರುಭೂಮಿ. ಅಂದ್ರೆ ಟರ್ನರ್ ಅನ್ನು ಟ್ಯಾಕ್ಸ್ ಮ್ಯಾನ್ ಅಂತ ಲಂಡನ್ ನಿಂದ ಪಾಕಿಸ್ತಾನಕ್ಕೆ ಕಿಡ್ನಾಪ್ ಮಾಡಿಕೊಂಡು ತಂದಿದ್ರು. ಹೊರಗೆ ಬಂದು ಇನ್ನೇನು ಜೀಪ್ ಇದ್ದಲ್ಲಿ ಹೋಗಬೇಕು ಅಂತ ಹೊರಡುವಷ್ಟರಲ್ಲಿ ಅಲ್ಲಿ ಮತ್ತೊಂದಷ್ಟು ಜನ ಇವರ ಮೇಲೆ ಅಟ್ಯಾಕ್ ಮಾಡ್ತಾ ಬರ್ತಾರೆ. ಇವರು ಓಡಿ ಶಾರ್ಟ್ ಕಟ್ ಇಂದ ಗುಡ್ಡದ ಕೆಳಗೆ ಬಂದು ತಲುಪ್ತಾರೆ. ಜೀಪ್ ಅಲ್ಲಿ ಬರ್ತಿದ್ದ ಅವರಿಗೆ ಇವರನ್ನ ತಲುಪೋದಕ್ಕೆ ಸುತ್ತು ಹೊಡೆದು ಬರಬೇಕಾಗಿತ್ತು. ಹಾಗಾಗಿ ಅದೇ ಗ್ಯಾಪ್ ಅಲ್ಲಿ ಬರ್ತಿದ್ದ ಬಸ್ ಅನ್ನ ಅಡ್ಡಗಟ್ಟಿ ಅದನ್ನ ತನ್ನ ಕಂಟ್ರೋಲ್ಗೆ ತಗೊಂಡ ಸ್ಯಾಡಿ ಟರ್ನರ್ ನ ಜೊತೆಗೆ ಹೋಗೋಕೆ ಪ್ರಯತ್ನ ಮಾಡ್ತಾಳೆ. ಅಷ್ಟರಲ್ಲಿ ಮುಂದೆಯಿಂದ ಮತ್ತದೇ ಜನ ಬಂದಿದ್ದಕ್ಕೆ ಸುಮಾರು ದೂರ ರಿವರ್ಸ್ ಅಲ್ಲಿಯೇ ಆ ಬಸ್ ಅನ್ನ ಡ್ರೈವ್ ಮಾಡ್ತಾಳೆ. ಅಲ್ಲಲ್ಲಿ ಒಂದೊಂದು ಬುಲೆಟ್ ಹೊಡೆದು ಎದುರಾಳಿಗಳನ್ನ ಡಿಫೆಂಡ್ ಮಾಡ್ತಾ ಇದ್ದಳು. ಅವಳಿಗೆ ಸಪೋರ್ಟ್ ಆಗಬೇಕೋ ಅಥವಾ ತನ್ನ ಜೀವ ಉಳಿಸಿಕೊಳ್ಳಬೇಕೋ ಅಂತ ಗೊತ್ತಾಗದೆ ಟರ್ನರ್ ಪರದಾಡ್ತಾ ಇದ್ದ. ನಂತರ ಅವಳು ಬಸ್ ಅನ್ನ ಸರಿಯಾಗಿ ಟರ್ನ್ ಮಾಡಿಕೊಂಡು ಮುಂದೆ ಓಡಿಸ್ತಾಳೆ. ಚೇಸಿಂಗ್ ಮಾಡ್ತಾ ಇದ್ದವರಲ್ಲಿ ಒಂದೆರಡು ಜನ ಬಸ್ ನ ಒಳಗೂ ಬರ್ತಾರೆ. ಒಬ್ಬನನ್ನ ಟರ್ನರ್ ಗಟ್ಟಿಯಾಗಿ ಕುತ್ತಿಗೆ ಅದುಮಿ ಹಿಡಿತಾನೆ. ಮತ್ತೊಬ್ಬ ಸ್ಯಾಡಿಗೆ ಒದ್ದು ಡ್ರೈವಿಂಗ್ ಸೀಟ್ ಅಲ್ಲಿ ತಾನು ಕುಳಿತುಕೊಳ್ತಾನೆ. ಡ್ರೈವಿಂಗ್ ಸೀಟ್ ಅಲ್ಲಿದ್ದವನನ್ನ ಸ್ಯಾಡಿ ಬಡಿದು ಹೊರಗೆ ಹಾಕ್ತಾಳೆ. ಆದರೆ ಹಿಂದೆ ಟರ್ನರ್ ನ ಮೇಲೆ ಅಟ್ಯಾಕ್ ಮಾಡಿದವನು ಚಾಕುವಿನಿಂದ ಟರ್ನರ್ ಗೆ ಚುಚ್ಚುವವನಾಗಿದ್ದ. ಆಗ ಟರ್ನರ್ ಲವ್ ಸಿಂಬಲ್ ಅಂತ ಅಲ್ಲಿಂದ ಇಲ್ಲಿಗೆ ತಂದಿದ್ದ ಪಾಪಸು ಕಳ್ಳಿಯನ್ನ ಅವನಿಗೆ ಚುಚ್ಚಿ ಒದ್ದು ಹೊರಗೆ ಹಾಕ್ತಾನೆ. ಇಷ್ಟಾದ ಮೇಲೆ ಉಳಿದಿರೋದು ಒಂದೇ ಒಂದು ಜೀಪ್ ಅಟ್ಯಾಕರ್ಸ್. ಅವರು ಈ ಸ್ಯಾಡಿಯ ಡ್ರೈವಿಂಗ್ ಗೆ ಕಂಟ್ರೋಲ್ ತಪ್ಪಿ ಆಕ್ಸಿಡೆಂಟ್ ಮಾಡಿಕೊಂಡು ಸತ್ತು ಬೀಳ್ತಾರೆ. ಅಲ್ಲಿಗೆ ಸದ್ಯಕ್ಕೆ ಎಲ್ಲರಿಂದಲೂ ಇವರಿಬ್ಬರು ಬಚಾವಾಗ್ತಾರೆ. ಈಗ ಸ್ಯಾಡಿ ಟರ್ನರ್ ನ ಮೇಲೆ ಸಿಟ್ಟಿನಿಂದ ಕೂಗಾಡ್ತಾಳೆ. ಅವಳಿಗೆ ಟರ್ನರ್ ಪಾಗಲ್ ಪ್ರೇಮಿ ಹಾಗೆ ದೇಶ ಬಿಟ್ಟು ಬಂದು ತನ್ನ ಮಿಷನ್ಗೆ ಅಡ್ಡಿ ಮಾಡಿದ್ದಕ್ಕೆ ಕೋಪ ಬಂದಿತ್ತು. ಅದಕ್ಕೆ ಅವನು ಇವಳ ಮೇಲೆ ಸಿಟ್ಟಾಗಿ, ನೀನು ಸುಳ್ಳು ಹೇಳದೆ ಹೋಗಿದ್ದರೆ ಇಷ್ಟೆಲ್ಲ ಆಗ್ತಾನೆ ಇರ್ಲಿಲ್ಲ. ಒಬ್ಬಳು ಸುಂದರ ಸುಶೀಲ ಹುಡುಗಿ ಸಿಕ್ಕಿದ್ಲು ಅಂತ ಬೆನ್ನು ಹಿಡಿದು ಬಂದೆ. ಆದರೆ ಇಲ್ಲಿ ನೋಡಿದ್ರೆ ನಿನ್ನ ರಿಯಾಲಿಟಿ ಗೊತ್ತಾಗಿದೆ. ನೀನು ಸುಳ್ಳಿನ ಮೇಲೆ ಸುಳ್ಳು ಹೇಳಿಕೊಂಡು ಸುಳ್ಳಿಂದಾನೇ ಜೀವನ ಮಾಡ್ತಿದ್ಯಾ ಅಂತ ಅವನು ಕೂಗಾಡ್ತಾನೆ. ಅದಕ್ಕೆ ಸ್ಯಾಡಿ, ನಾನು ಹೇಳಿದ್ದು ಒಂದೇ ಒಂದು ಸುಳ್ಳು. ಅಷ್ಟಕ್ಕೆ ನೀನು ಇಂಪ್ರೆಸ್ ಆಗೋ ಅಗತ್ಯ ಇರ್ಲಿಲ್ಲ. ನನ್ನನ್ನ ಲವ್ ಮಾಡೋಕೆ ಯಾರು ಹೇಳಿದ್ರು ನಿನಗೆ ಅಂತ ಹೇಳ್ತಾಳೆ. ಇಷ್ಟೆಲ್ಲ ವಾದ ವಿವಾದ ಆಗ್ತಾ ಇರಬೇಕಾದ್ರೆ ಅಲ್ಲಿಗೆ ಒಂದು ಟ್ಯಾಕ್ಸಿ ಬರುತ್ತೆ. ನಿನ್ನನ್ನ ಇಲ್ಲಿಂದ ಕಳಿಸಿದ್ರೆ ಮಾತ್ರ ನನ್ನ ಮಿಷನ್ಗೆ ನಾನು ವಾಪಸ್
ವಾಪಸ್ ಆಗೋಕೆ ಸಾಧ್ಯ ಅಂತ ಸ್ಯಾಡಿ ಟರ್ನರ್ ನನ್ನು ಅದರಲ್ಲಿ ತಗೊಂಡು ಹೋಗ್ತಾಳೆ. ಇನ್ನು ಟರ್ನರ್ ನನ್ನು ಕೂಡಿ ಹಾಕಿದ್ದ ಜಾಗಕ್ಕೆ ಈಗ ಅವರೆಲ್ಲರ ಬಾಸ್ ಲೆವಿಕ್ ಬಂದಿದ್ದ. ಅವನಿಗೆ ಕೊಟ್ಟ ಕೆಲಸವನ್ನು ಒಬ್ಬರು ಸರಿಯಾಗಿ ಮಾಡಲಿಲ್ಲ ಅಂತ ಕೆಟ್ಟ ಕೋಪ ಬಂದಿತ್ತು. ಅವರಿಗೆ ಈಗ ಟರ್ನರ್ ನ ಪೂರ್ತಿ ಡೀಟೇಲ್ಸ್ ಸಿಕ್ಕಿತ್ತು, ಆದರೆ ನಿಜವಾಗಿ ಫೋಟೋ ಒಂದನ್ನು ಬಿಟ್ಟರೆ ಬಾಕಿ ಎಲ್ಲ ಡೀಟೇಲ್ಸ್ ಟ್ಯಾಕ್ಸ್ ಮ್ಯಾನ್ದು ಆಗಿತ್ತು. ಈಗ ಸ್ಯಾಡಿ ಟರ್ನರ್ ನನ್ನು ಟೌನ್ ಗೆ ತಂದಿರ್ತಾಳೆ. ಅಲ್ಲಿ ಮಾರ್ಕೋ ಅಂತ ಮತ್ತೊಬ್ಬ ಏಜೆಂಟ್ ಇದ್ದ. ಅವನು ಸ್ಯಾಡಿಯನ್ನು ಕಂಡ ಕೂಡಲೇ ಬಂದು ಹಗ್ ಮಾಡಿ ಕಿಸ್ ಕೊಡ್ತಾನೆ. ಒಂದು ಸಲಕ್ಕೆ ಟರ್ನರ್ ಗೆ ಹರ್ಟ್ ಆದರೂ ಅಲ್ಲಿನ ಸಿಚುವೇಶನ್ ಗೆ ಹಳೆಯದನ್ನ ಅವನು ಈಗ ಮರೆತಿದ್ದ. ನಂತರ 3 ಜನ ಡಿನ್ನರ್ ಮಾಡ್ತಾ ಇದೇ ಮಿಷನ್ ಬಗ್ಗೆ ಮಾತಾಡ್ತಾರೆ. ಸ್ಯಾಡಿ ಆಸ್ಟೆಕ್ ಅನ್ನ ಇದೇ ಜನರು ಕದ್ದುಕೊಂಡು ಹೋದವರು, ಅದನ್ನ ಅದೇ ಗುಹೆಯಲ್ಲಿ ಸ್ಟೋರ್ ಮಾಡಿದ್ರು ಅಂತ ಹೇಳ್ತಾಳೆ. ಅದಕ್ಕೆ ಟರ್ನರ್ ಆಸ್ಟೆಕ್ ಅಂದ್ರೆ ಏನಂತ ಕೇಳ್ತಾನೆ. ಆಗ ಮಾರ್ಕೋ ಅದೊಂದು ಬಯೋಕೆಮಿಕಲ್ ವೆಪನ್, ಸಿಕ್ಕಾಪಟ್ಟೆ ಪವರ್ಫುಲ್. ಅದನ್ನ ಬಳಸಿಕೊಂಡು ಈಸ್ಟ್ ಅಮೆರಿಕವನ್ನೇ ರಾತ್ರೋರಾತ್ರಿ ಖಾಲಿ ಮಾಡಬಹುದು. ಸದ್ಯಕ್ಕೆ ಅದರ ಪೂರ್ತಿ ಜವಾಬ್ದಾರಿ ಫ್ರೆಂಚ್ ಗ್ಯಾಂಗ್ಸ್ಟರ್ ಲೆವಿಕ್ದು. ಈ ಲೆವಿಕ್ ತುಂಬಾನೇ ಡೇಂಜರಸ್, ವೆಪನ್ ಸ್ಮಗ್ಲಿಂಗ್ ಮಾಡಿಕೊಂಡು ಇರ್ತಾನೆ ಅಂತ ಹೇಳ್ತಾನೆ. ಇದರ ಮಧ್ಯದಲ್ಲಿಯೇ ಮಾರ್ಕೋ ಸ್ಯಾಡಿಯನ್ನು ಹೊಗಳುತ್ತಾ ಫ್ಲರ್ಟಿಂಗ್ ಮಾಡ್ತಾ ಇರೋದು ಕಂಡು ನೀವಿಬ್ಬರು ರಿಲೇಶನ್ಶಿಪ್ ಅಲ್ಲಿ ಹೆಂಗೆ ಅಂತ ಟರ್ನರ್ ಕೇಳ್ತಾನೆ. ನನ್ನ ಪ್ರಕಾರ ಅವನು ಈ ಪ್ರಶ್ನೆ ಕೇಳಬಾರ್ದಿತ್ತು, ಯಾಕೆಂದ್ರೆ ಅವಳು ಹಾಗೂ ಮಾರ್ಕೋ 5 ತಿಂಗಳು ಒಟ್ಟಿಗೆ ಇದ್ರು. ಸ್ಯಾಡಿ ಆ ಒಂದಿನ ಟರ್ನರ್ ಜೊತೆಗೆ ಏನೇನು ಮಾಡಿದಳು ಅದೆಲ್ಲ ಅವರು ಜೊತೆಗಿದ್ದಾಗ ಡೈಲಿ ಆಗ್ತಿತ್ತು. ಇಬ್ಬರು ಒಂದೇ ಪ್ರೊಫೆಷನ್, ಅವರು ಮಿಂಗಲ್ ಆದ್ರೆ ಕೆಲಸ ಮಾಡುವಾಗ ಅಂಡರ್ಸ್ಟ್ಯಾಂಡಿಂಗ್ ತುಂಬಾನೇ ಚೆನ್ನಾಗಿರುತ್ತೆ ಅಂತ ಸ್ಯಾಡಿ ಹೇಳ್ತಾಳೆ. ಅದಕ್ಕೆ ಟರ್ನರ್ ಹೌದೌದು ಸರಿಯಾಗಿದೆ, ನಿಮ್ಮಿಬ್ಬರ ಜೋಡಿ ಕೂಡ ಸೂಪರ್ ಅಂತ ಹೇಳ್ತಾನೆ. ಈ ಕಾಂಪ್ಲಿಮೆಂಟ್ ಸಿಕ್ಕಿದ್ದೆ ತಮ್ಮ ರಿಲೇಶನ್ಶಿಪ್ ನ ಎಳೆಯನ್ನು ಮಾರ್ಕೋ ಬಿಚ್ಚಿ ಇಡುವವನಾಗಿದ್ದ. ಆಗ ಅದನ್ನ ಅಲ್ಲಿಗೆ ನಿಲ್ಲಿಸಿದ ಸ್ಯಾಡಿ, ನನಗೀಗ ಆಸ್ಟೆಕ್ ಅನ್ನು ಹುಡುಕಬೇಕು, ಅದಕ್ಕಿಂತ ಮೊದಲು ನೀನು ಟರ್ನರ್ ನನ್ನು ಅಮೆರಿಕಕ್ಕೆ ಸೇಫ್ ಆಗಿ ಕಳಿಸಬೇಕು ಅಂತ ಮಾರ್ಕೋ ಹತ್ತಿರ ಹೇಳ್ತಾಳೆ. ಸ್ಯಾಡಿಗೆ ಟರ್ನರ್ ಸಿಕ್ಕಿದ್ದು ಹೇಗೆ ಅಂತ ಮಾರ್ಕೋಗೆ ಕುತೂಹಲ ಹೆಚ್ಚಾಗಿ ಕೇಳಿದಾಗ ಅವಳು ಸುಳ್ಳು ಹೇಳಿ ಟರ್ನರ್ ನ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿದ್ದು, ನಂತರ ಟರ್ನರ್ ಬಾಯ್ ಫ್ರೆಂಡ್ ಆಗಿ ಅವಳನ್ನ ಹುಡುಕಿಕೊಂಡು ಲಂಡನ್ಗೆ ಬಂದಿದ್ದು ಎಲ್ಲ ಗೊತ್ತಾಗತ್ತೆ. ಟರ್ನರ್ದು ಟ್ರೂ ಲವ್ ಆಗಿದ್ದರೂ ಒಂದು ಸಲ ಬೆಡ್ ಶೇರ್ ಮಾಡಿಕೊಂಡಿದ್ದಕ್ಕೆ ನೀನು ಇಷ್ಟು ಸೀರಿಯಸ್ ಆಗಬಾರ್ದಿತ್ತು, ನೋಡು ನಿನ್ನ ಹಾಗೆಯೇ ಅವಳ ಹಿಂದೆ ಹೋಗಿದ್ದಕ್ಕೆ ಕೈ ಕಳ್ಕೊಂಡೆ ಅಂತ ಆರ್ಟಿಫಿಷಿಯಲ್ ಕೈ ಕಾಣಿಸ್ತಾ ಹೇಳ್ತಾನೆ. ಟರ್ನರ್ಗೂ ಈಗ ಕುತೂಹಲ ಕೆರಳಿ ಬಿಟ್ಟಿತ್ತು, ಹೆಂಗೆ ಇಷ್ಟು ದೊಡ್ಡ ಘಟನೆ ಆಯ್ತು ಅಂತ ಕೇಳ್ತಾನೆ. ಅದಕ್ಕೆ ಮಾರ್ಕೋ, ನೋಡಪ್ಪ ಒಂದು ಸಲ ನಾವು ಮಯನ್ಮಾರ್ಗೆ ಹೋಗಿದ್ವಿ, ಅಲ್ಲಿ ಕೆಲಸ ಆಮೇಲೆ ಮಾಡಿದ್ರಾಯ್ತು ಅಂತ ಬೆಡ್ ಮೇಲೆ ಬೇರೆ ಕೆಲಸದಲ್ಲಿ ಬ್ಯೂಸಿ ಇದ್ವಿ. ಅದೇ ಟೈಮ್ಗೆ ಕರೆಕ್ಟ್ ಆಗಿ ಒಂದಿಷ್ಟು ಜನ ಬಂದು ಅಟ್ಯಾಕ್ ಮಾಡಿದ್ರು. ಸ್ಯಾಡಿ ತಪ್ಪಿಸಿಕೊಂಡು ಓಡಿದ್ರೆ ಅವರ ಕೈಗೆ ಸಿಕ್ಕಿ ಹಾಕಿಕೊಂಡವನು ನಾನು. ಆಗ ಈ ರೀತಿ ನೆನಪಿನ ಕಾಣಿಕೆ ಕೊಟ್ರು ಅಂತ ಹೇಳ್ತಾನೆ. ಟರ್ನರ್ಗೆ ಈ ರೀತಿಯ ಹುಡುಗಿ ಹಿಂದೆ ಬಿದ್ದು ತನ್ನ ಜೀವ ಉಳಿಸಿಕೊಂಡಿದ್ದೆ ದೊಡ್ಡದು ಅಂತ ಅನಿಸುತ್ತೆ. ಈಗ ಸ್ಯಾಡಿ ಮಾರ್ಕೋಗೆ ದುಡ್ಡು ಕೊಟ್ಟು ಟರ್ನರ್ ನನ್ನು ಅಲ್ಲಿಂದ ಶಿಫ್ಟ್ ಮಾಡಿಸಲು ಹೇಳಿ ಹೋಗ್ತಾಳೆ. ಈ ಭಗ್ನ ಪ್ರೇಮಿಗಳು ಕಷ್ಟ ಸುಖ ಹಂಚಿಕೊಳ್ತಾ ಹೋಗ್ತಾ ಇದ್ದರು. ಅಷ್ಟರಲ್ಲಿ ಯಾರೋ ಒಬ್ಬ ಕಿಲ್ಲರ್ ಬಂದು ಮಾರ್ಕೋನನ್ನು ಕೊಂದು ಹಾಕ್ತಾನೆ. ಅವನು ಸ್ಯಾಡಿಯನ್ನು ಹಿಡಿದು ಇಟ್ಟುಕೊಂಡಿದ್ದ. ಈಗ ಟರ್ನರ್ ನನ್ನು ಸೇರಿಸಿಕೊಂಡು ತಗೊಂಡು ಹೋಗ್ತಾ ಇರ್ತಾನೆ. ಆಗ ಇನ್ನೊಬ್ಬ ಅವನಂತೆಯೇ ಕಾಂಟ್ರಾಕ್ಟ್ ಕಿಲ್ಲರ್ ಬಂದು ಅವನಿಗೆ ಗುಂಡು ಹೊಡೆದು ಇವರಿಬ್ಬರನ್ನು ಅಲ್ಲಿಂದ ತಗೊಂಡು ಹೋಗಿ ಕಾರನ್ನ ಹತ್ತಿಸ್ತಾನೆ. ಆದರೆ ಅಲ್ಲಿ ಮೊದಲಿಂದಲೇ ಇದ್ದ ಮತ್ತೊಬ್ಬ ಕಿಲ್ಲರ್ ಇವನನ್ನ ಕೊಂದು ಹಾಕ್ತಾನೆ. ಈಗ ಕೊನೆಯದಾಗಿ ಇಬ್ಬರು ಅವನ ಕಂಟ್ರೋಲ್ ಅಲ್ಲಿದ್ದರು. ಈ ಕಿಲ್ಲರ್ ಸ್ಯಾಡಿ ಹಾಗೂ ಟರ್ನರ್ ನ ಕುತ್ತಿಗೆಗೆ ಎಲೆಕ್ಟ್ರಿಕ್ ಬಾಂಬ್ ಅಂಟಿಸ್ತಾನೆ. ಹಾಗಾಗಿ ಇವರು ತಪ್ಪಿಸಿಕೊಂಡು ಹೋದರೂ ಅಲ್ಲೇ ಶಾಕ್ ಹೊಡೆದು ಬೀಳ್ತಾ ಇದ್ದರು. ಈ ಬಾಂಬ್ ಅನ್ನ ಉಂಗುರದಿಂದ ಅವನು ಕಂಟ್ರೋಲ್ ಮಾಡ್ತಿದ್ದ. ಈಗ ಇಬ್ಬರನ್ನು ತಗೊಂಡು ಒಂದು ಕಡೆ ಬಂದರೆ ಅಲ್ಲಿ ಮತ್ತೆ ಈ ಕಿಲ್ಲರ್ ನ ಮೇಲೂ ದಾಳಿಯಾಗತ್ತೆ. ಮಾಡಿದ್ದು ಗುಂಡು ತಿಂದು ಅಸ್ವಸ್ಥ ಆಗಿದ್ದ ಮೊದಲ ಕಿಲ್ಲರ್ ಕಾರಿಂದ ಇಳಿಯುವಷ್ಟರಲ್ಲಿ ಅವನು ನಿಲ್ಲುವಷ್ಟು ಇಲ್ಲ. ಈಗ ಸ್ಯಾಡಿ ಮೊದಲ ಕಿಲ್ಲರ್ ನ ಗನ್ ಹಾಗೂ ಕೊನೆಯ ಕಿಲ್ಲರ್ ನ ಬೆರಳಲ್ಲಿ ಇದ್ದ ರಿಮೋಟ್ ಉಂಗುರವನ್ನ ತಗೊಂಡು ಟರ್ನರ್ ನ ಜೊತೆಯಲ್ಲಿ ಅಲ್ಲಿಂದ ಹೋಗ್ತಾಳೆ. ಸ್ಯಾಡಿ ಟರ್ನರ್ ನನ್ನು ತಗೊಂಡು ಸೇಫ್ ಜಾಗ ಹುಡುಕಿಕೊಂಡು ಹೋಗ್ತಾ ಇದ್ದಳು. ಅವಳಿಗೆ ಮೊದಲು ಇವನನ್ನ ಅಲ್ಲಿಂದ ಕಳಿಸಬೇಕಾಗಿತ್ತು. ಆಗ ಮಾತಾಡ್ತಾ ಕಿಡ್ನಾಪ್ ಮಾಡಿದವರು ಯಾವುದು ಪಾಸ್ಪೋರ್ಟ್ ಬಗ್ಗೆ ಕೇಳ್ತಾ ಇದ್ದರು. ಅದು ಟ್ಯಾಕ್ಸ್ ಮ್ಯಾನ್ ನ ಹತ್ತಿರ ಇದೆಯಂತೆ ಅಂತ ಟರ್ನರ್ ಹೇಳ್ತಾನೆ. ಸ್ಯಾಡಿಗೆ ಶಾಕ್, ಇಷ್ಟು ದೊಡ್ಡ ವಿಷಯವನ್ನ ಈಗ ಹೇಳ್ತಾ ಇದ್ದೀಯ ಅಂತ ಕೇಳ್ತಾಳೆ. ಅದಕ್ಕೆ ಅವನು, ನಿಮ್ದು ಏನೇನಿರುತ್ತೋ ಅದೆಲ್ಲ ಕಿಡ್ನಾಪ್ ಆದ ಜಾಗದಲ್ಲೇ ಕೇಳಿದ್ರೆ ಹೇಳ್ತಿದ್ದೆ ಅಂತ, ಅದ್ರಲ್ಲಿ ಈ ಪಾಸ್ಪೋರ್ಟ್ಗೆ ನೀನ್ ಯಾಕೆ ತಲೆಬಿಸಿ ಮಾಡಿಕೊಳ್ತೀಯ ಅಂತ ಕೇಳ್ತಾನೆ. ಅದಕ್ಕೆ ಸ್ಯಾಡಿ, ನೋಡು ನನ್ನ ಮಿಷನ್ ಆಸ್ಟೆಕ್ ಅನ್ನ ಹುಡುಕೋದು, ಅದು ಒಂದು ಕೇಸ್ ಅಲ್ಲಿದೆ. ಅದರ ಪಾಸ್ವರ್ಡ್ ಗೆ ಒಂದು ಜೀವಂತ ವಸ್ತುವಿನ ಜೆನೆಟಿಕ್ ಸೀಕ್ವೆನ್ಸ್ ಅನ್ನ ಇಟ್ಟಿದ್ದಾರೆ. ಅದು ಎಲೆನಾಗೆ ಗೊತ್ತಿತ್ತು, ಹಾಗಾಗಿಯೇ ಅವಳನ್ನ ಕೊಂದು ಹಾಕಿದ್ದೆ. ಈಗ ನಾನೇ ಟ್ಯಾಕ್ಸ್ ಮ್ಯಾನ್ ಅಂತ ಗೊತ್ತಾದ್ರೆ ನನ್ನನ್ನೇ ಅವರು ಟಾರ್ಗೆಟ್ ಮಾಡ್ತಾರೆ. ಲೆವಿಕ್ಗೆ ಪಾಸ್ಕೋಡ್ ನನ್ನ ಹತ್ರನೂ ಇಲ್ಲ ಅಂತ ಗೊತ್ತಾದ್ರೆ ಅವನು ಆ ಕೇಸನ್ನ ಕ್ಲೈಂಟ್ಗೆ ಕೊಡೋಕೆ ಆಗಲ್ಲ. ಹಾಗಾಗಿ ಪಾಸ್ಕೋಡ್ ವಿಷಯ ಹೊರಗೆ ಬರೋಕ್ಕಿಂತ ಮೊದಲು ಆಸ್ಟೆಕ್ ಇದ್ದಲ್ಲಿ ನಾವು ಹೋಗಬೇಕು ಅಂತ ಹೇಳ್ತಾಳೆ. ಅದಕ್ಕೆ ಅಂತ ಅವಳು ಹೊಸ ವಾಮ ಮಾರ್ಗ ಕಂಡು ಹಿಡಿತಾಳೆ. ಥಟ್ ಅಂತ ಅವನ ತಲೆಗೆ ಜಜ್ಜಿ ಪ್ರಜ್ಞೆ ತಪ್ಪಿಸಿ ಬಿಡ್ತಾಳೆ. ಪ್ರಜ್ಞೆ ಬಂದಾಗ ಅವನಿಗೆ ಗೊತ್ತಾಗತ್ತೆ ಈ ಹೆಣ್ಣುಮಗು ತನ್ನನ್ನ ಲೆವಿಕ್ ನ ಅಸಿಸ್ಟೆಂಟ್ ವ್ಯಾಗ್ನರ್ಗೆ ಒಪ್ಪಿಸಿ ಬಿಟ್ಟಿದ್ದಾಳೆ ಅಂತ. ಅಷ್ಟರಲ್ಲಿ ಲೆವಿಕ್ ಕೂಡ ಅಲ್ಲಿಗೆ ಬರ್ತಾನೆ. ಅವನು ಈ ಟ್ಯಾಕ್ಸ್ ಮ್ಯಾನ್ ಅಂತ ಕೈಕಾಲು ಕಟ್ಟಿಕೊಂಡು ಬಿದ್ದಿರುವವನ ಹತ್ತಿರ ಬಂದು ತನ್ನ ಹಳೆಯ ಕಥೆಯನ್ನ ಹೇಳ್ತಾನೆ. ನಿನ್ನ ಹಾಗೆ ನಾನು ಏಜೆಂಟ್ ಆಗಿದ್ದೆ, ತುಂಬಾ ಲಾಯಲ್ ಆಗಿ ಕೆಲಸ ಮಾಡ್ತಿದ್ದೆ. ಆದರೆ ಕೊನೆಗೆ ಸಿಕ್ಕಿದ್ದು ಯಾವುದೋ ಜಾಗದಲ್ಲಿ ಮರ್ಯಾದೆ ಇಲ್ಲದ ಸ್ಥಾನ. ಆಮೇಲೆ ನಾನು ಬೇರೆ ದಾರಿ ಹಿಡಿದು ಈಗ ಇಲ್ಲಿ ಬಂದು ನಿಂತಿದ್ದೇನೆ. ಜೀವನದಲ್ಲಿ ಆ ದಿನ ನನಗೆ ಕ್ಲಾರಿಟಿ ಸಿಕ್ತು, ನಿನಗೂ ಬದಲಾಗೋಕೆ ಅವಕಾಶ ಇದೆ ಅಂತ ಹೇಳ್ತಾನೆ. ನಂತರ ಟರ್ನರ್ ನನ್ನು ಅಲ್ಲಿಂದ ಪ್ರೈವೇಟ್ ಜೆಟ್ ಅಲ್ಲಿ ತನ್ನ ಜನರ ಜೊತೆಯಲ್ಲಿ ಕಳಿಸ್ತಾನೆ. ಅವರ ಜೊತೆಗೆ ಸ್ಯಾಡಿ ಕೂಡ ಹೋಗಿದ್ದಳು. ಜೆಟ್ ಅಲ್ಲಿ ಒಬ್ಬ ಗಾರ್ಡ್ ಟರ್ನರ್ ನ ಬ್ಯಾಗ್ ಚೆಕ್ ಮಾಡ್ತಿದ್ದ. ಮೊದಲಿಗೆ ಸಿಕ್ಕಿದ್ದು ಅದೇ ಪಾಪಸ್ ಕಳ್ಳಿ. ನಂತರ ಟರ್ನರ್ ನ ಫೋನ್ ಸಿಗತ್ತೆ. ಅದನ್ನ ವ್ಯಾಗ್ನರ್ ಚೆಕ್ ಮಾಡಿದಾಗ ಅವನಿಗೆ ಒಂದು ಸತ್ಯ ಗೊತ್ತಾಗಿ ಅದರ ಬಗ್ಗೆ ಕೇಳೋಣ ಅಂತ ಟರ್ನರ್ ಹತ್ತಿರ ಬರ್ತಾನೆ. ಆ ಸತ್ಯ ಏನಂದ್ರೆ ಟರ್ನರ್ ಹಾಗೂ ಸ್ಯಾಡಿಯ ಪ್ರೈವೇಟ್ ಫೋಟೋ ಅವನಿಗೆ ಸಿಕ್ಕಿಬಿಟ್ಟಿತ್ತು. ಹಾಗಾಗಿ ಇಬ್ಬರಿಗೂ ಸಂಬಂಧ ಇರೋದಂತೂ ಪಕ್ಕಾ ಆಗಿತ್ತು.
ಅವನಿಗೆ ಸ್ಯಾಡಿ ಟ್ಯಾಕ್ಸ್ಮನ್ ಜೊತೆಯಲ್ಲಿ ಹೊಂದಾಣಿಕೆ ಮಾಡಿಕೊಂಡು ಇಲ್ಲಿಗೆ ಬಂದು ಕೂತವಳು, ಹಾಗಾಗಿ ಅವಳನ್ನ ಕೊಲ್ಲಬೇಕು ಅಂತ ಅನ್ನಿಸಿತ್ತು. ಅವಳ ಮೇಲೆ ಗನ್ ಪಾಯಿಂಟ್ ಮಾಡಲಾಗುತ್ತೆ. ಆಗ ಅವಳಾಗಿ ಅವಳೇ ಪಾಸ್ಪೋರ್ಟ್ ತನ್ನ ಹತ್ತಿರ ಇದೆ ಅಂತ ಹೇಳ್ತಾಳೆ. ಅದಕ್ಕೆ ಟರ್ನರ್ ಪ್ರಯೋಜನಕ್ಕೆ ಬಾರದವನು ಅಂತ ಅವನ ಮೇಲೆ ಗನ್ ಪಾಯಿಂಟ್ ಮಾಡಲಾಗುತ್ತೆ. ಒಟ್ಟಿನಲ್ಲಿ ಇಬ್ಬರಲ್ಲಿ ಒಬ್ಬರ ಹೆಸರು ಬುಲೆಟ್ ಮೇಲೆ ಬರೆದಿತ್ತು. ಆಗ ಸ್ಯಾಡಿ ಕಿಸೆಯಿಂದ ಸಣ್ಣ ಡಬ್ಬ ತೆಗೆದುಕೊಟ್ಟು ಇದರೊಳಗೆ ಪಾಸ್ಪೋರ್ಟ್ ಇದೆ ಅಂತ ಹೇಳ್ತಾಳೆ. ವ್ಯಾಗ್ನರ್ ಅದನ್ನ ತೆಗೆದು ಕೈಯಲ್ಲಿ ಇಟ್ಟು ನೋಡ್ತಾನೆ. ಅದು ಕಿಲ್ಲರ್ನ ಎಲೆಕ್ಟ್ರಿಕ್ ಬಾಂಬ್ ಆಗಿತ್ತು. ಅದೇ ಸಮಯಕ್ಕೆ ಸ್ಯಾಡಿ ಬಟನ್ ಪ್ರೆಸ್ ಮಾಡಿ ವ್ಯಾಗ್ನರ್ಗೆ ಶಾಕ್ ಹೊಡೆಸಿ ಪ್ರಜ್ಞೆ ತಪ್ಪುವಂತೆ ಮಾಡ್ತಾಳೆ. ನಂತರ ಗಾರ್ಡ್ಗಳ ಜೊತೆಯಲ್ಲಿ ಹೊಡೆದಾಟ ಮಾಡ್ತಾಳೆ. ಅವಳು ಒಂದು ಗಾರ್ಡ್ ನನ್ನು ಹಿಡಿದು ಚಚ್ಚಿದರೆ ಟರ್ನರ್ ಮತ್ತೊಬ್ಬ ಗಾರ್ಡ್ಗೆ ಹಿಡಿದು ಬಡಿಯುತ್ತಾ ಇದ್ದ. ಈ ಫೈಟಿಂಗ್ ಅಲ್ಲಿ ಸ್ಯಾಡಿಗೆ ಸ್ಟ್ಯಾಬಿಂಗ್ ಆಗುತ್ತೆ. ಅಷ್ಟರಲ್ಲಿ ಟರ್ನರ್ 2 ಗಾರ್ಡ್ಗಳನ್ನ ಹೊಡೆದು ಅವಳ ಹತ್ತಿರಕ್ಕೆ ಬಂದಿದ್ದ. ಅವಳು ಅಸ್ವಸ್ಥೆಯಾಗಿ ಬಿದ್ದುಕೊಂಡಿದ್ದಳು. ಟರ್ನರ್ ಹತ್ತಿರ ಪ್ಯಾರಾಚೂಟ್ ಹಾಕಿಕೊಂಡು ಕೇಸ್ ಜೊತೆಗೆ ಅಲ್ಲಿಂದ ಹೋಗೋಕೆ ಹೇಳ್ತಾಳೆ. ಅದಕ್ಕೆ ಟರ್ನರ್ ಕೇಸ್ನ ಜೊತೆಗೆ ಸ್ಯಾಡಿಯನ್ನು ತಗೊಂಡು ಹಾರಿದ್ದ. ಈಗ ಅವರಿಬ್ಬರು ಐಲ್ಯಾಂಡ್ ಅಲ್ಲಿ ಬಂದು ಬಿದ್ದಿದ್ದರು. ಟರ್ನರ್ ಪ್ಯಾರಾಚೂಟ್ ಇಂದ ಟೆಂಟ್ ಮಾಡಿದ್ದ. ಜೊತೆಗೆ ಗಾಯಾಳು ಆಗಿದ್ದ ಸ್ಯಾಡಿಗೆ ಸೊಪ್ಪು ಸದೆ ತಂದು ಹಚ್ಚಿದ್ದ. ಪ್ರಜ್ಞೆ ಬಂದಾಗ ಟರ್ನರ್ ತನ್ನ ಜೊತೆಗೆ ಆಸ್ಟೆಕ್ ಕೇಸ್ ಅನ್ನು ತಂದಿದ್ದು ನೋಡಿ ಸ್ಯಾಡಿಗೆ ತುಂಬಾನೇ ಖುಷಿಯಾಗುತ್ತೆ. ಇನ್ನು ಟ್ಯಾಕ್ಸ್ ಮ್ಯಾನ್ ಹುಡುಗಿಯ ಜೊತೆಗೆ ಆಸ್ಟೆಕ್ ಅನ್ನು ಎತ್ಕೊಂಡು ಹೋದ ಸುದ್ದಿ ಕೇಳಿ ಲೆವಿಕ್ಗೆ ಕೋಪ ಬಂದಿತ್ತು. ಈ ವ್ಯಾಗ್ನರ್ಗೆ ಯಾವ ಕೆಲಸ ಕೊಟ್ಟರೂ ಪೂರ್ತಿ ಮಾಡಲ್ಲ ಅಂತ ಚೆನ್ನಾಗಿ ಬೈತಾನೆ. ನಂತರ ಇನ್ನು 2 ದಿನದಲ್ಲಿ ಕ್ಲೈಂಟ್ಗೆ ಅದನ್ನ ತಲುಪಿಸಬೇಕು. ಅಷ್ಟರಲ್ಲಿ ನೀನು ಆಸ್ಟೆಕ್ ತಂದು ಕೊಟ್ಟರೆ ಜೀವಂತವಾಗಿ ಉಳಿತೀಯ ಅಂತ ವಾರ್ನ್ ಮಾಡ್ತಾನೆ. ಮರುದಿನ ಟರ್ನರ್ ಕಟ್ಟಿಗೆ ಹಿಡ್ಕೊಂಡು ಬೀಚ್ ಸುತ್ತ ತಿರುಗಾಡ್ತಾ ಇದ್ದ. ಸ್ಯಾಡಿಗೆ ಅವನ ಮೇಲೆ ಮತ್ತೆ ಫೀಲಿಂಗ್ಸ್ ಶುರು ಆಗಿತ್ತು. ಆದರೆ ಅಷ್ಟರಲ್ಲಿ ಅದೇ ವ್ಯಾಗ್ನರ್ ಗ್ಯಾಂಗ್ ಸಮೇತ ಅಟ್ಯಾಕ್ ಮಾಡ್ತಾನೆ. ಇವರಿಬ್ಬರು ಒಂದೊಂದು ಕಡೆ ಹೋಗಿ ಅಡಗಿಕೊಂಡರೆ ಅವನು ಆಸ್ಟೆಕ್ ಅನ್ನು ಎತ್ತಿಕೊಂಡು ಬಿಟ್ಟಿದ್ದ. ವ್ಯಾಗ್ನರ್ ಕೇಸು ಸಿಕ್ಕಿದ ಮೇಲೆ ಇಬ್ಬರನ್ನು ಕೊಂದು ಹಾಕುವ ಪ್ಲಾನ್ ಮಾಡಿದ್ದ. ಆದರೆ ಅಷ್ಟರಲ್ಲಿ USA ಆರ್ಮಿ ಅಲ್ಲಿಗೆ ಬಂದು ವ್ಯಾಗ್ನರ್ನ ಕಡೆಯವರನ್ನ ಡಿಫೆಂಡ್ ಮಾಡ್ತಾರೆ. ಆರ್ಮಿಯ ಸೋಲ್ಜರ್ ಗಳಿಗೆ ಹೆದರಿ ವ್ಯಾಗ್ನರ್ ತನ್ನ ಜನರ ಜೊತೆಗೆ ಅಲ್ಲಿಂದ ಎಸ್ಕೇಪ್ ಆಗಿದ್ದ. ಜೊತೆಗೆ ಅವನಿಗೆ ಬೇಕಾಗಿದ್ದ ಆಸ್ಟೆಕ್ ಅವನಿಗೆ ಸಿಕ್ಕಿದ್ದಕ್ಕೆ ಅಲ್ಲಿಂದ ಹೋಗಲೇಬೇಕಾಯಿತು. ಇನ್ನು CIA ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಸ್ಯಾಡಿಯನ್ನು ಹಾಗೂ ಟರ್ನರ್ ನನ್ನು ಫಾಲ್ಸ್ ಡಿಟೆಕ್ಟ್ ಮೆಷಿನ್ ನಲ್ಲಿ ಕೂರಿಸಲಾಗಿತ್ತು. ಯಾಕೆಂದ್ರೆ ಆಫೀಸರ್ ಜಾಕ್ಸನ್ಗೆ ಅವಳು ಆಸ್ಟೆಕ್ ತನ್ನ ಕೈಯಲ್ಲಿ ಇದ್ದರೂ ಅಷ್ಟು ಸುಲಭವಾಗಿ ಅದನ್ನ ಬಿಟ್ಟುಕೊಟ್ಟಿದ್ದಕ್ಕೆ ಅವಳ ಮೇಲೆ ಅನುಮಾನ ಬಂದಿತ್ತು. ಹಾಗಾಗಿ ಸುಮಾರಷ್ಟು ಪ್ರಶ್ನೆಗಳನ್ನ ಅವರಿಬ್ಬರ ಹತ್ತಿರ ಕೇಳಲಾಗುತ್ತೆ. ಅದಕ್ಕೆ ಇಬ್ಬರು ನಿಜವನ್ನೇ ಹೇಳಿ ಅದರಲ್ಲಿ ತಪ್ಪಿತಸ್ಥರು ಅಲ್ಲ ಅಂತ ಸಾಬೀತು ಮಾಡಿಕೊಳ್ತಾರೆ. ಆದರೆ ಅವಳ ಬೇಜವಾಬ್ದಾರಿ ಕಾರಣದಿಂದ ಆಸ್ಟೆಕ್ ಕೈ ತಪ್ಪಿ ಹೋಗಿದ್ದಕ್ಕೆ ಅವಳನ್ನ ಸಸ್ಪೆಂಡ್ ಮಾಡಲಾಗಿತ್ತು. ಜೊತೆಗೆ ಇನ್ನೂ ಹೆಚ್ಚಿನ ವಿಚಾರಣೆಗೆ ಅವಳು ಬರಬೇಕಾಗಿತ್ತು. ಜಾಕ್ಸನ್ಗೆ ಇನ್ನೂ ಸ್ಯಾಡಿಯ ಮೇಲೆ ನಂಬಿಕೆ ಬಂದಿರಲಿಲ್ಲ. ಟರ್ನರ್ನ ಹತ್ತಿರ ಪರ್ಸನಲ್ ಆಗಿ ಅವಳ ಬಗ್ಗೆ ವಿಚಾರಿಸ್ತಾನೆ. ಅವಳು ಪಾಸ್ಟ್ 6 ಮಂತ್ಸ್ ಅಲ್ಲಿ ಮಾಡಿದ ಎನ್ಕೌಂಟರ್ ಹಾಗೂ ಶೂಟೌಟ್ ಗಳನ್ನ ಕಾಣಿಸಿ ಇಂಥವಳನ್ನ ನೀನು ಬಚಾವ್ ಮಾಡೋಕೆ ಹೋಗಿದ್ದೀಯಾ, ಇವಳು ನೀನಂದುಕೊಂಡಂತೆ ಅಲ್ಲ, ಈಗಲಾದರೂ ಅವಳ ಬಗ್ಗೆ ಎಲ್ಲ ಸತ್ಯವನ್ನ ಹೇಳು ಅಂತ ಫೋರ್ಸ್ ಮಾಡ್ತಾನೆ. ಅದಕ್ಕೆ ಟರ್ನರ್ ನೀನಂದುಕೊಂಡಂತೆ ಏನೂ ಇಲ್ಲ, ಅವಳು ನನ್ನನ್ನ ಬಚಾವ್ ಮಾಡೋಕೆ ಹೋಗಿ ಆಸ್ಟೆಕ್ ಬಿಟ್ಟು ಕೊಟ್ಟಿದ್ದಾಳೆ, ಅದರಲ್ಲಿ ಅವಳ ತಪ್ಪೇನೂ ಇಲ್ಲ ಅಂತ ಹೇಳ್ತಾನೆ. ಆಗ ಅವನಿಗೆ ಸ್ಕ್ರೀನ್ ಅಲ್ಲಿ ಎಲೆನಾ ಡೆಡ್ ಬಾಡಿ ಪಕ್ಕದಲ್ಲಿ ಒಂದು ಗಿಡ ಕಾಣಿಸುತ್ತೆ. ಅದು ಅವನಿಗೆ ವಿಚಿತ್ರ ಅನಿಸಿತ್ತು. ಅದು ಅವಳ ಹತ್ತಿರ ಯಾಕೆ ಬಂತು ಅಂತ ಸ್ಯಾಡಿ ಹತ್ತಿರ ಕೇಳಿದಾಗ ಎಲೆನಾ ಆ ಗಿಡವನ್ನ ಯಾವುದೋ ಸೈಂಟಿಸ್ಟ್ ಹತ್ತಿರದಿಂದ ತಂದಿದ್ದಳಂತೆ. ಹಾಗಾದರೆ ಆ ಸೈಂಟಿಸ್ಟ್ ಯಾರು ಅಂತ ನೋಡಿದಾಗ ಅವನೇ ಆಸ್ಟೆಕ್ ನ ತಯಾರಿಸಿದವನು ಆಗಿದ್ದ. ಅಂದ್ರೆ ಅವನು ಆ ಗಿಡದ DNA ಯನ್ನು ಆಸ್ಟೆಕ್ ನ ಪಾಸ್ಕೋಡ್ ಆಗಿ ಇಟ್ಟಿದ್ದ. ಹಾಗಾಗಿ ಎಲೆನಾ ಅಪಾರ್ಟ್ಮೆಂಟ್ ಇಂದ ಆ ಗಿಡವನ್ನ ತರಿಸಲಾಗುತ್ತೆ. ಈಗ ಸ್ಯಾಡಿ ಒಂದು ಪ್ಲಾನ್ ಮಾಡ್ತಾಳೆ. ಪಾಸ್ಕೋಡ್ 4 ಭಾಗದಲ್ಲಿ ಡಿವೈಡ್ ಆಗಿದೆ. ಅದರಲ್ಲಿ ಒಂದನ್ನ ಕೊಟ್ಟು ನಂತರ ಟೀಮ್ ನ ಜೊತೆಗೆ ಅಟ್ಯಾಕ್ ಮಾಡಿ ಸ್ಪಾಟ್ ಅಲ್ಲಿಯೇ ಕೇಸನ್ನ ಎಗರಿಸುವುದು, ಇದರಲ್ಲಿ ಲೆವಿಕ್ ನ ಕತೆ ಮುಗಿಸೋದು ಅಂತ ಹೇಳ್ತಾಳೆ. ಇದು ಅಲ್ಲಿದ್ದ ಎಲ್ಲರಿಗೂ ಸರಿ ಅನ್ಸುತ್ತೆ. ಜಾಕ್ಸನ್ ಪಾಸ್ಕೋಡ್ ಅನ್ನ ಟರ್ನರ್ ನ ಕೈಯಲ್ಲೇ ಕೊಟ್ಟು ಕಳಿಸುವುದು ಅಂತ ಪ್ಲಾನ್ ಮಾಡ್ತಾನೆ. ಇದು ಟರ್ನರ್ ಗೆ ಸರಿ ಅನ್ಸಲ್ಲ. ಯಾಕೆಂದ್ರೆ ಈ ರೀತಿ ಗ್ರೌಂಡ್ ಮಿಷನ್ ನಲ್ಲಿ ಇನ್ವಾಲ್ವ್ ಆಗೋಕೆ ಅವನಿಗೆ ಭಯ ಆಗಿತ್ತು. ಅದಕ್ಕೆ ಜಾಕ್ಸನ್ ನೀನೇ ಟ್ಯಾಕ್ಸ್ ಮ್ಯಾನ್ ಅಂತ ಅವರೆಲ್ಲ ಅಂದುಕೊಂಡಿದ್ದಕ್ಕೆ ನೀನು ಮನೆಗೆ ಹೋದರೂ ನಿನ್ನನ್ನ ಬಿಡಲ್ಲ, ಅಲ್ಲಿ ನಿನ್ನ ಫ್ಯಾಮಿಲಿಗೂ ಅವರಿಂದ ತೊಂದರೆ ಆಗತ್ತೆ ಅಂತ ಮುನ್ನೆಚ್ಚರಿಕೆ ಕೊಡ್ತಾನೆ. ಜಾಕ್ಸನ್ ನ ಮಾತು ಕೇಳಿ ಟರ್ನರ್ ಈ ಮಿಷನ್ಗೆ ಒಪ್ಪಿಕೊಳ್ಳಲೇಬೇಕಾಯಿತು. ಸ್ಯಾಡಿಗೆ ಈ ರೀತಿ ಮಾಡೋದ್ರಿಂದ ಟರ್ನರ್ಗೆ ಅಪಾಯ ಇದೆ ಅಂತ ಅನ್ನಿಸಿ ಅವನ ಮೇಲೆ ಕಾಳಜಿ ಉಕ್ಕಿ ಬಂದು ಈ ಮಿಷನ್ ಇಂದ ವಿಡ್ರಾ ಮಾಡಿಕೊಳ್ಳಲು ಹೇಳ್ತಾಳೆ. ಆದ್ರೆ ಫ್ಯಾಮಿಲಿ ಸೇಫ್ಟಿ ಮುಖ್ಯ, ತನ್ನಿಂದ ಅವರಿಗೆ ಏನೂ ಆಗಬಾರದು ಅಂತ ಟರ್ನರ್ ಅವಳನ್ನ ಕನ್ವಿನ್ಸ್ ಮಾಡ್ತಾನೆ. ಈಗ ಲೆವಿಕ್ಗೆ 4ರಲ್ಲಿ ಒಂದು ಪಾಸ್ಕೋಡ್ ಸಿಕ್ಕಿತ್ತು. ಅದನ್ನ ವ್ಯಾಗ್ನರ್ ಚೆಕ್ ಮಾಡಿದಾಗ ಸರಿಯಾಗಿ ವರ್ಕ್ ಆಗುತ್ತೆ. ಇದೊಂದು ಟ್ರ್ಯಾಪ್ ಆಗಿರ್ಬೇಕು, ಈ ಸಲ ಅವರು ನಮ್ಮನ್ನ ಹಿಡಿಯೋಕೆ ದೊಡ್ಡದಾಗಿ ಯೋಚಿಸಿ ಪ್ಲಾನ್ ಮಾಡಿದ್ದಾರೆ ಅಂತ ಲೆವಿಕ್ ಹೇಳ್ತಾನೆ. ಅಷ್ಟರಲ್ಲಿ ಲೆವಿಕ್ ನ ಕ್ಲೈಂಟ್ ಉತಾಮಿ ಅಲ್ಲಿಗೆ ಬಂದಿದ್ದ. ಈ ಲೆವಿಕ್ ಆಸ್ಟೆಕ್ ಕಾಂಟ್ರಾಕ್ಟ್ ತಗೊಳ್ಳುವಾಗ ತನ್ನ ಹತ್ರ ಪಾಸ್ಕೋಡ್ ಇದೆ ಅಂತ ಹೇಳಿಕೊಂಡು ಕಾಂಟ್ರಾಕ್ಟ್ ತಗೊಂಡಿದ್ದ. ಆದರೆ ಅದು ಅವನ ಹತ್ತಿರ ಇಲ್ಲ, ದುಡ್ಡಿಗೋಸ್ಕರ ಸುಳ್ಳು ಹೇಳಿದ್ದಾನೆ ಅಂತ ಉತಾಮಿಗೆ ಸಿಟ್ಟು ಬಂದಿತ್ತು. ಹಾಗಾಗಿ ಮತ್ತಷ್ಟು ಪಾಸ್ಕೋಡ್ ಸಿಗುವವರೆಗೂ ಲೆವಿಕ್ ನ ಜೊತೆಗೆ ತಾನು ಇರೋದಾಗಿ ಹೇಳ್ತಾನೆ. ಈಗ ಪಾಸ್ಕೋಡ್ ನ ಟ್ರ್ಯಾಪ್ ಹಾಕಿದ್ದ ಜಾಕ್ಸನ್ ಟರ್ನರ್ ನನ್ನು ತಗೊಂಡು ದೊಡ್ಡ ಹೋಟೆಲ್ಗೆ ಹೋಗಿದ್ದ. ಅಲ್ಲಿ ಟರ್ನರ್ ನನ್ನು ಕಳಿಸಿ ತಾನು ಅವನಿಗೆ ಡೈರೆಕ್ಷನ್ ಮಾಡ್ತಾ ಮತ್ತೆರಡು ಕ್ರೂ ಮೆಂಬರ್ ಜೊತೆಗೆ ಸರಿಯಾದ ಟೈಮ್ಗೆ ವೇಟ್ ಮಾಡ್ತಾ ಕೂತಿದ್ದ. ಬರೀ ಅಷ್ಟೇ ಅಲ್ಲ, ಟರ್ನರ್ ನ ಬಾಡಿ ಲ್ಯಾಂಗ್ವೇಜ್ ಇನ್ನೂ ಸಾಮಾನ್ಯ ಮನುಷ್ಯನಂತೆ ಇದೆ. ಒಬ್ಬ ಟ್ಯಾಕ್ಸ್ ಮ್ಯಾನ್ ಇರುವ ಹಾಗೆ ಇರೋದಕ್ಕೆ ಪದೇ ಪದೇ ಹೇಳ್ತಿದ್ದ. ಆಗ ಅಲ್ಲಿಗೆ ಉತಾಮಿ ಹಾಗೂ ಲೆವಿಕ್ ಗ್ಯಾಂಗ್ ನ ಸಮೇತ ಬರ್ತಾರೆ. ಜಾಕ್ಸನ್ ಎಲ್ಲರನ್ನು ಟ್ರ್ಯಾಕ್ ಮಾಡ್ತಿದ್ದ. ಅವರ ಕೈಯಲ್ಲಿ ಆಸ್ಟೆಕ್ ಇರೋದು ಕಾಣಿಸಿತ್ತು. ಇನ್ನೇನು ಅಟ್ಯಾಕ್ ಮಾಡಬೇಕು ಅನ್ನುವಷ್ಟರಲ್ಲಿ ವ್ಯಾಗ್ನರ್ ಬಂದು ಅವರಿಗೆಲ್ಲ ಶೂಟ್ ಮಾಡಿ ಕೊಂದು ಹಾಕ್ತಾನೆ. ಅಲ್ಲಿಗೆ ಮಿಷನ್ ಫೇಲ್ ಆಯ್ತು, ನೀನು ಅಲ್ಲಿಂದ ಹೊರಡು ಅಂತ ಅರೆ ಜೀವ ಉಳಿಸಿಕೊಂಡಿದ್ದ ಜಾಕ್ಸನ್ ಟರ್ನರ್ಗೆ ಹೇಳ್ತಾನೆ. ಟರ್ನರ್ ಭಯ ಬಿದ್ದು ಎದ್ದು ಹೊರಟಿದ್ದ. ಆದರೆ ನಂತರ ಧೈರ್ಯ ತಂದುಕೊಂಡು ಇದು
ಸಾಧ್ಯ ಆಗತ್ತೆ ಅಂತ ಅಂದುಕೊಂಡು ಅಲ್ಲಿಯೇ ಕೂರ್ತಾನೆ. ಈಗ ಲೆವಿಕ್, ಉತಾಮಿ, ವ್ಯಾಗ್ನರ್ ಎಲ್ಲರೂ ಟರ್ನರ್ ಇದ್ದಲ್ಲಿ ಬಂದಿದ್ರು. ನಿನ್ನ ಕಡೆಯವರನ್ನ ಮಕಾಡೆ ಮಲಗಿಸಿ ಬಂದಿದ್ದೇನೆ, ನೀನು ಸೈಲೆಂಟ್ ಆಗಿ ಪಾಸ್ಕೋಡ್ ಕೊಟ್ಟು ಇಲ್ಲಿಂದ ಹೋಗು ಅಂತ ಲೆವಿಕ್ ಹೇಳ್ತಾನೆ. ಅದಕ್ಕೆ ಟರ್ನರ್, ನೀನು ಹಾಗೆ ಮಾಡಿದ್ದು ತುಂಬಾನೇ ಖುಷಿಯಾಯಿತು, ಇಲ್ಲದಿದ್ದರೆ ಆ ಕೆಲಸವನ್ನ ನಾನು ಮಾಡಬೇಕಾಗಿತ್ತು. ಈಗ ಆರಾಮಾಗಿ ದುಡ್ಡು ತಗೊಂಡು ಇಲ್ಲಿಂದ ಹೋಗಬಹುದು ಅಂತ ಹೇಳ್ತಾನೆ. ಈ ಮಾತನ್ನ ಲೆವಿಕ್ ನಂಬಲ್ಲ. ಅದಕ್ಕೆ ಟರ್ನರ್, ನೀನೇ ಅಲ್ವಾ ಬದಲಾಗೋಕೆ ಇನ್ನೂ ಅವಕಾಶ ಇದೆ ಅಂತ ಹೇಳಿದ್ದು, ಹಾಗಾಗಿ ಬದಲಾದೆ ಅಂತ ಹೇಳ್ತಾನೆ. ಈಗ ಪಾಸ್ಕೋಡ್ ಕೊಡು ಅಂತ ಕೇಳಿದ್ರೆ ಟರ್ನರ್ ಮತ್ತಷ್ಟು ಟೈಮ್ ವೇಸ್ಟ್ ಮಾಡೋಕೆ ಅಂತ ಏನೇನೋ ಕಥೆ ಹೇಳ್ತಾನೆ. ಅವನು ಯಾರಿಗಾಗೋ ಕಾಯ್ತಿದ್ದ, ಹಾಗಾಗಿ ತನ್ನ ಹತ್ತಿರ ಪಾಸ್ಕೋಡ್ ಇಲ್ಲದಿದ್ದರೂ ಅಲ್ಲಿದ್ದವರನ್ನ ಹೇಗಾದರೂ ತಡೆ ಹಿಡಿದು ನಿಲ್ಲಿಸಿ ಇಟ್ಟಿದ್ದ. ಆದರೆ ಉತಾಮಿಗೆ ಪೇಷನ್ಸ್ ಇರ್ಲಿಲ್ಲ. ಪಾಸ್ಕೋಡ್ ಕೊಡು, ಇಲ್ಲ ಅಂದ್ರೆ ಎಲ್ಲರನ್ನೂ ಕೊಂದು ಹಾಕ್ತೇನೆ ಅಂತ ಕೂಗಾಡ್ತಾನೆ. ಅದಕ್ಕೆ ಟರ್ನರ್ ಮುಖವನ್ನ ಸಣ್ಣದಾಗಿ ಮಾಡಿಕೊಂಡು ಸೈಲೆಂಟ್ ಆಗಿದ್ದು ನೋಡಿ ಪಾಸ್ಕೋಡ್ ಟರ್ನರ್ ಹತ್ತಿರವೂ ಇಲ್ಲ ಅಂತ ಲೆವಿಕ್ಗೆ ಗೊತ್ತಾಗಿ ಟರ್ನರ್ ಮೇಲೆ ಗನ್ ಪಾಯಿಂಟ್ ಮಾಡ್ತಾನೆ. ಆಗಲೇ ಸ್ಯಾಡಿ ಅಲ್ಲಿಗೆ ಎಂಟ್ರಿ ತಗೊಳ್ತಾಳೆ. ಪಾಸ್ಕೋಡ್ ತನ್ನ ಹತ್ತಿರ ಇದೆ, ಅದಕ್ಕೆ ಒಂದಷ್ಟು ದುಡ್ಡು ಕೊಟ್ರೆ ಕೇಸ್ ಓಪನ್ ಮಾಡಿ ಕೊಡ್ತೇನೆ ಅಂತ ಉತಾಮಿ ಹತ್ತಿರ ಹೇಳ್ತಾಳೆ. ಅದಕ್ಕೆ ಅವನು ಒಪ್ಪಿಕೊಂಡ ತಕ್ಷಣ ಇವಳು ಪಾಸ್ಕೋಡ್ ಹಾಕಿ ಕೇಸ್ ಓಪನ್ ಮಾಡ್ತಾಳೆ. ಮಾತಿನಂತೆ ಅವನು ದುಡ್ಡನ್ನ ಟ್ರಾನ್ಸ್ಫರ್ ಮಾಡ್ತಾನೆ. ಆದರೆ ಇಷ್ಟಕ್ಕೆ ಮುಗಿಯಲ್ಲ. ಲೆವಿಕ್ ಟರ್ನರ್ ಹಾಗೂ ಸ್ಯಾಡಿಯನ್ನು ಹಿಡಿದುಕೊಂಡು ಬಿಟ್ಟಿದ್ದ, ಕೊಲ್ಲದೆ ಅವರನ್ನ ಬಿಡಲ್ಲ ಅಂತ ಹಠ ಹಿಡಿದು ಕೂತಿದ್ದ. ಈ ಸಲ ಪ್ಲಾನ್ ಮಾಡಿಕೊಂಡು ಬಂದಿದ್ದ ಸ್ಯಾಡಿ ಪ್ಲಾನಿನ ಪ್ರಕಾರ ಅಲ್ಲಿ ಸೇರಿದ್ದ ಸುಮಾರಷ್ಟು ಕಾಂಟ್ರಾಕ್ಟ್ ಕಿಲ್ಲರ್ ಗಳಿಗೆ ಲೆವಿಕ್ ನ ಕಾಂಟ್ರಾಕ್ಟ್ ಕೊಟ್ಟಿದ್ದಳು. ಹಾಗಾಗಿ ಅವರೆಲ್ಲ ಈಗ ಲೆವಿಕ್ ನ ಮೇಲೆ ಮುಗಿ ಬೀಳ್ತಾರೆ. ಸಿಕ್ಕಾಪಟ್ಟೆ ಗನ್ ಫೈಟ್ ಆಗುತ್ತೆ. ಸ್ಯಾಡಿ ಆಸ್ಟೆಕ್ ಅನ್ನು ಹಿಡಿದುಕೊಂಡು ಒಬ್ಬೊಬ್ಬರನ್ನೇ ಕೊಲ್ತಾ ಹೋಗ್ತಿದ್ದಳು. ಟರ್ನರ್ ಅವಳಿಗೆ ಸಪೋರ್ಟ್ ಆಗಿ ಫೈರಿಂಗ್ ಮಾಡ್ತಿದ್ದ. ಆಗ ವ್ಯಾಗ್ನರ್ ಅವಳಿಗೆ ಒದ್ದು ಬೀಳಿಸಿ ಗುಂಡು ಹೊಡೆಯುವವನಾಗಿದ್ದ. ಅಷ್ಟೊತ್ತಿಗೆ ಸರಿಯಾಗಿ ಟರ್ನರ್ ವ್ಯಾಗ್ನರ್ ನನ್ನು ಹಿಡಿದು ಮೆಟ್ಟಿಲುಗಳಿಂದ ಕೆಳಗೆ ಹೋಗಿ ಬೀಳ್ತಾನೆ. ಅಲ್ಲಿಂದ ತಪ್ಪಿಸಿಕೊಳ್ಳೋಕೆ ಅಂತ ಎಂಜಿನ್ ರೂಮ್ಗೆ ಹೋದರೆ ವ್ಯಾಗ್ನರ್ನ ಕಾರಣದಿಂದ ಆ ಮಿಷನ್ ಔಟ್ ಆಫ್ ಕಂಟ್ರೋಲ್ ಆಗಿ ಬಿಡುತ್ತೆ. ಇದರ ಪರಿಣಾಮ ಈಗ ಎಲ್ಲಾ ಗ್ಯಾಂಗ್ಸ್ಟರ್ಗಳು ಹೊಡೆದಾಡಿಕೊಳ್ಳುತ್ತಾ ಇದ್ದ ಕ್ಯಾಬಿನ್ ಗಿರಗಿರ ಅಂತ ತಿರುಗುತ್ತೆ. ಸುಮಾರಷ್ಟು ಗ್ಯಾಂಗ್ಸ್ಟರ್ಗಳು ಅದೇ ಸಮಯಕ್ಕೆ ಸತ್ತು ಬಿದ್ದಿದ್ರು. ಲೆವಿಕ್ ಮಾತ್ರ ಸ್ಯಾಡಿಯ ಬೆನ್ನು ಬಿಡಲು ತಯಾರಿ ಇರಲಿಲ್ಲ. ಟರ್ನರ್ ಹಾಗೂ ವ್ಯಾಗ್ನರ್ ಎಂಜಿನ್ ರೂಮ್ ಅಲ್ಲಿ ಹೊಡೆದಾಡಿಕೊಳ್ತಾ ಇದ್ರೆ ಸ್ಯಾಡಿ ಹಾಗೂ ಲೆವಿಕ್ ಆಸ್ಟೆಕ್ ಗಾಗಿ ಫೈರಿಂಗ್ ಮಾಡಿಕೊಳ್ತಾ ಇದ್ರು. ಅಷ್ಟರಲ್ಲಿ ಕ್ಯಾಬಿನ್ ಸುತ್ತುವರಿಯುವ ಸ್ಪೀಡ್ ಕೂಡ ಹೆಚ್ಚಾಗಿತ್ತು. ಫೈರಿಂಗ್ ಮಾಡ್ತಾ ಮಾಡ್ತಾ ಸ್ಯಾಡಿಯ ಗನ್ ನಲ್ಲಿ ಬುಲೆಟ್ ಖಾಲಿ ಆಗುತ್ತೆ. ಹೀಗಾಗಿ ಕೈ ಮಿಲಾಯಿಸುವ ಅಂತ ಲೆವಿಕ್ ನ ಜೊತೆಗೆ ಹೊಡೆದಾಟಕ್ಕೆ ಇಳಿತಾಳೆ. ಅಲ್ಲಿ ಟರ್ನರ್ ಹಾಗೂ ವ್ಯಾಗ್ನರ್ ನ ಹೊಡೆದಾಟ ಮಿತಿ ಮೀರಿತ್ತು. ಇಬ್ಬರು ಎಂಜಿನ್ ನ ಬುಡದಲ್ಲಿ ಹೊಡೆದಾಡಿಕೊಳ್ತಾ ಇದ್ದರು. ಆಗ ಟರ್ನರ್ ವ್ಯಾಗ್ನರ್ ನನ್ನು ತಳ್ಳಿ ಎಂಜಿನ್ ನ ಮಧ್ಯದಲ್ಲಿ ಸಿಕ್ಕಿ ಹಾಕಿಕೊಂಡು ಸಾಯುವ ಹಾಗೆ ಮಾಡ್ತಾನೆ. ನಂತರ ಅಲ್ಲಿಂದ ಟಾಪ್ ಫ್ಲೋರ್ ಗೆ ಬಂದರೆ ಸ್ಯಾಡಿ ಲೆವಿಕ್ ನ ಕೈಯಿಂದ ತಪ್ಪಿಸಿಕೊಳ್ಳಲಾಗದೆ ಒದ್ದಾಡ್ತಾ ಇರೋದು ಕಾಣಿಸುತ್ತೆ. ಅದು ತಿರುಗುತ್ತಾ ಇದ್ದ ವೇಗಕ್ಕೆ ಅಲ್ಲಿದ್ದ ಸಾಮಾನು ಎಲ್ಲ ಎಗರಿ ಹೋಗಿ ಗಾಜಿಗೆ ಬಡಿದು ಗಾಜನ್ನ ಒಡೆದು ಹಾಕ್ತಿತ್ತು. ಟರ್ನರ್ ಎಗರಿ ಲೆವಿಕ್ ನನ್ನು ತಳ್ಳಿ ಹಾಕಿ ಸ್ಯಾಡಿಯನ್ನು ಬಚಾವ್ ಮಾಡ್ತಾನೆ. ಆದರೆ ಆಸ್ಟೆಕ್ ಲೆವಿಕ್ಗೆ ಸಿಕ್ಕಿಬಿಟ್ಟಿತ್ತು. ಅಷ್ಟರಲ್ಲಿ ದೊಡ್ಡ ದೊಡ್ಡ ವಸ್ತುಗಳು ಗಾಜಿಗೆ ಬಡಿದು ಲೆವಿಕ್ ನನ್ನು ಅಲ್ಲಿಂದ ಎಗರಿಸಿ ಬಿಡ್ತವೆ. ಇದೇ ಗ್ಯಾಪ್ ಅಲ್ಲಿ ಸ್ಯಾಡಿ ಆಸ್ಟೆಕ್ ಅನ್ನು ಕಸಿದುಕೊಂಡಿದ್ದಳು. ಅಲ್ಲಿಗೆ ಅವಳ ಮಿಷನ್ ಕಂಪ್ಲೀಟ್ ಆಗುತ್ತೆ. ಅಷ್ಟೇ ಅಲ್ಲ, ಈಗ ಅವಳ ಹಾಗೂ ಟರ್ನರ್ ಮಧ್ಯದಲ್ಲಿ ಮತ್ತಷ್ಟು ಪಾಸಿಟಿವ್ ಬಾಂಡಿಂಗ್ ಬೆಳೆದಿತ್ತು.